ವಾಶ್ರೂಮಲ್ಲಿ ಕುಂತ್ಕೊಳ್ಳೋಕ್ಕಾಗ್ತಿಲ್ಲ, ಎದ್ದು ಓಡ್ ಬಂದ್ಬಿಡೋಣ. ಸ್ನಾನಕ್ಕೆ ಕೂತ್ಕೊಂಡ್ರೆ 5 ನಿಮಿಷನೂ ನನಗೆ ಅಲ್ಲಿ ಕುತ್ಕೊಳ್ಳೋಕ್ಕಾಗ್ತಿಲ್ಲ ಸರ್. ಓಡ್ ಬಂದ್ಬಿಡ್ತಾರೆ, ಸ್ನಾನ ಆಗ್ತಿರ್ಲಿಲ್ಲ ಸರ್. ಊಟನೇ ಬಿಟ್ಬಿಟ್ಟೆ ಕಂಪ್ಲೀಟ್ ನಾನು. ನಮ್ಮ ಮಕ್ಳು ಬೈಯೋರು, ಇಷ್ಟಿಷ್ಟು ತಿನ್ನು, ಶುಗರು BP ಎಲ್ಲ ಇದೆ ನಿನಗೆ ಅಂತ. ಆದರೂ ನಾನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೋಗ್ತಿರ್ಲಿಲ್ಲ ಸರ್. ಆ ಥರ ಇತ್ತು. ಹಂಗು ಆಮೇಲೆ ವಾಶ್ರೂಮ್ಗೆ ಹೋಗ್ಬೇಕಾಗತ್ತೆ ಅನ್ನೋ ಅವಾಯ್ಡ್ ಮಾಡೋಕ್ಕೆ ತಿನ್ನೋದೇ ಕಮ್ಮಿ ಮಾಡ್ತಾ ಇದ್ದೆ. ನೀರು ಕೂಡ ಕುಡಿಯೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಆಮೇಲೆ ಸ್ನೇಹಿತರೆ ನಮಸ್ಕಾರ. ಇವತ್ತು ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಸ್ವಲ್ಪ ಸಮಯ ಕಾಲ ಅವಕಾಶ ಆಗ್ತಾ ಇಲ್ಲ. ಸೊ ಹಾಗಾಗಿ ವಿಡಿಯೋಸ್ ಎಲ್ಲ ನಮ್ಮ ಟೀಮ್ ಮೆಂಬರ್ಸೇ ಮಾಡ್ತಿರ್ತಾರೆ. ತುಂಬ ಯಾವುದಾದ್ರು ಲೈಕ್ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟು ಅಥವಾ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋ ಥರ ಕೇಸಸ್ ಮಾತ್ರ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇವ್ರ ಹೆಸರು ಸೌಭಾಗ್ಯಮ್ ಅಂತ ಅವ್ರು ಪರಿಚಯ ಮಾಡ್ಕೊತಾರೆ. ಇದನ್ನು ಏನಕ್ಕೆ ವೀಡಿಯೋ ಮಾಡ್ತಿರೋದಂದರೆ ಇವರಿಗೆ ಗರ್ಭಕೋಶ ತೆಗ್ಸಿದ್ವಿ 30 ವರ್ಷ ಆಗಿದೆ. ಗರ್ಭಕೋಶ ತೆಗ್ಸಿದ ಮೇಲೆ ಮೂಳೆಗಳು ಟೊಳ್ಳಾಗ್ತಾ ಹೋಗ್ತವೆ. ಸೊಂಟದಲ್ಲಿರೋ ವರ್ಟಿಬ್ರಲ್ ಬಾಡೀಸ್ ಆಗ್ಬೋದು, ಮತ್ತು ಮಂಡಿ ಆಗ್ಬೋದು, ಅಥವಾ ಬಾಡಿಯಲ್ಲಿ ಯಾವುದೇ ಈವನ್ ಈ ಕಿರಳು ಬೆರಳು ಬೋನ್ ಕೂಡ ವೀಕ್ ಆಗುತ್ತೆ. ಯಾಕಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ, ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ನಾವು ಕ್ಯಾಲ್ಶಿಯಂ ಮಾತ್ರೆ, ವಿಟಮಿನ್ ಡಿ ಮಾತ್ರೆ ಏನು ತಗೊಂಡ್ರು ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಸರಿಯಾಗೋವರೆಗೂ ಅದು ಬೋನ್ ಗಟ್ಟಿ ಆಗೋಲ್ಲ. ಸೊ ಅದಾಗೋದ್ರಿಂದ ಅದನ್ನು ಸವಿತಾ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಕಡೆ ಮಂಡಿ ಇವರಿಗೆ ಕಾರ್ಟಿಲೇಜ್ ತುಂಬ ಎರೋಜನ್ ಆಗಿಬಿಟ್ಟು ಅದಾದಮೇಲೆ ಒಂದು ಸರ್ಜರಿನೇ ಮಾಡಿಸ್ಕೊತಾರೆ, ಮಂಡಿ ಸರ್ಜರಿ, ಟೋಟಲ್ ನೀ ರಿಪ್ಲೇಸ್ಮೆಂಟು. ಅದಾದಮೇಲೂ ಕೂಡ ಅದು ಹಂಗೆ ನೋವು ಕಂಟಿನ್ಯೂ ಆಗುತ್ತೆ, ಸಿವಿಯರ್ಗೆ ಹಂಗೆ ಇರುತ್ತೆ ನೋವು. ಮಂಡಿದು ಹಂಗೆ ಇರುತ್ತೆ, ಮತ್ತು ಸೊಂಟದ್ದು ಕೂಡ ಸ್ಟಾರ್ಟ್ ಆಗುತ್ತೆ. ಸೊಂಟ ನೋವು ಕೂಡ ಆಂಟಿರಲ್ ಇಸ್ಥೆಸಿಸ್ ಆಫ್ L4 over L5. ಅದೇನೆಂದರೆ ಇದು ಡಿಸ್ಕು ಬಲ್ಜ್ ಆಗೋದಷ್ಟೇ ಅಲ್ದೇ ಆ ಕಂಪ್ಲೀಟ್ ಇದೇ ಮುಂದಕ್ಕೆ ಜರುಗುತ್ತೆ. ಇದು ಕಂಪ್ಲೀಟ್ ವರ್ಟೆಬ್ರಲ್ ಬಾಡಿನೇ ಮುಂದಕ್ಕೆ ಜರುಗುತ್ತೆ. ಆ ಥರ ಒಂದು ಕಂಡೀಷನ್ನು. ಅವರ ಒಂದು ಅನುಭವದಲ್ಲಿ ಇವತ್ತು ಒಂದು 75% ಚೆನ್ನಾಗಿದ್ರಂತೆ. ಅವರು ಫಸ್ಟು ನಮ್ಮ ಹಾಸ್ಪಿಟ್ಲಿಗೆ ಬಂದಿರೋದು ನವಂಬರಲ್ಲಿ, ಅಂದರೆ ಲೈಕ್ ಅರೌಂಡ್ 5-6 ಮಂತ್ಸ್ ಬ್ಯಾಕು. ಎಲ್ಲರಿಗೂ ಹೇಳ್ದಂಗೆ ಗರ್ಭಕೋಶ ತೆಗೆದಿರ್ತಕ್ಕಂಥ ಹೆಣ್ಮಕ್ಳಿಗೆ, ತಾಯಂದ್ರಿಗೆ ಸ್ವಲ್ಪ ನಿಧಾನಕ್ಕೆ ರಿಸಲ್ಟ್ ಬರುತ್ತೆ. ಬಿಕಾಸ್ ಗರ್ಭಕೋಶ ಅನ್ನೋದು ಅಷ್ಟು ಸಿಗ್ನಿಫಿಕೆಂಟು. ನಮ್ಮ ಬಾಡಿಗೆ ಯಾವುದೋ ಒಂದು ಆರ್ಗನ್ನು ಮಕ್ಕಳಾಗೋದು ಆ ಕ್ರಿಯೆ ಮುಗಿದ್ಮೇಲೆ, ಮಕ್ಕಳೆಲ್ಲ ಆಗಿ ದೊಡ್ಡದಾದ್ಮೇಲೆ ಅದು ಗರ್ಭಕೋಶದಲ್ಲಿ ಬ್ಲೀಡಿಂಗ್ ಆಗ್ತಿದೆ ಅದು ಇದು ಅಂತ ನೋಡಿಬಿಟ್ಟು ಅದು ತಗ್ಸೋಣ, ಅದು ಅಷ್ಟು ಯೂಸ್ ಆಗೋಲ್ಲ ನಮ್ಮ ಬಾಡಿಗೆ ಅಂತ ಅಂದ್ಕೊಂಡು ನಾವು ಅದನ್ನ ರಿಮೂವ್ ಮಾಡಿಸ್ಬಿಡ್ತೀವಿ. ಬಟ್ಟು ಆ್ಯಕ್ಚುಲಿ ಬೋನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೇ ಗರ್ಭಕೋಶ ತೆಗೆದ್ಮೇಲೆ. ಆ ಬೋನ್ದು ಅಷ್ಟೇ ಅಲ್ಲ, ಎಷ್ಟೊಂದು ಸಮಸ್ಯೆಗಳು ಬರ್ತಾ ಹೋಗ್ತವೆ, ನಮಗೆ ಗೊತ್ತಿರಲ್ಲ. ಸೊ ಹಂಗಾಗಿ ನನ್ನ ಒಂದು ಸಿನ್ಸಿಯರ್ ಆ್ಯಸ್ ಎ ಒಂದು ಹೀಲಿಂಗ್ ಟೈಪ್ ಆಫ್ ಡಾಕ್ಟರ್ ನಾನು ನಿಮಗೆ ಹೇಳೋದೇನೆಂದರೆ, ನಿಮಗೆ ಬ್ಲೀಡಿಂಗ್ ಆಗ್ತಾಯಿದೆಯಾ, ಗರ್ಭಕೋಶದಲ್ಲಿ ಗಡ್ಡೆ ಇದೆಯಾ, ಕ್ಯಾನ್ಸರ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಏನು ಲೈಕ್ ಅನ್ವಾಂಟೆಡಾಗೆ ಲೈಕ್ ಫಿಯರ್ ಪಟ್ಕೊಳಕ್ಕಿಂತ ಅದನ್ನು ವಿತೌಟ್ ಸರ್ಜರಿ ಒಂದು ಹೆಲ್ತಿಯಾಗಿ ಲೈಕ್ ಬಾಡಿನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿ. ಹಂಗೂ ಕೊನೆಗಾಗಿಲ್ಲ ಅಂದರೆ ಲಾಸ್ಟ್ ಸ್ಟೇಜಲ್ಲಿ ಅದನ್ನು ನೋಡುವಂತ್ರಿ. ಬಟ್ ವಿತೌಟ್ ಸರ್ಜರಿ ದಟ್ ಇಸ್ ದ ಬೆಸ್ಟ್ ಥಿಂಗ್. ಯಾಕೆಂದರೆ ಬೋನ್ಸ್ ವೀಕ್ ಆಗ್ತವೆ. ಸೊ ಇವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸೌಭಾಗ್ಯಲಕ್ಷ್ಮಿ. ನಿಮ್ಮ ಹೆಸರು ಸರ್? ಸಿದ್ದರಾಜ್. ಇವರು ತಮ್ಮ. ಓಕೆ. ನಿಮ್ಗೆ ಏನೇನು ಸಮಸ್ಯೆ ಸ್ಟಾರ್ಟ್ ಆಯಿತು ಹೇಳಿ ಸೌಭಾಗ್ಯ. ಅದು ಸಮಸ್ಯೆ ಅಂದರೆ ಸರ್, ನನ್ನ ಮಂಡಿ ಆಪ್ರೇಷನ್ ಆದಮೇಲೆ ನನಗೆ ಆಸ್ಪತ್ರೆಯಲ್ಲೇ ಆ ಥರ ಆಯಿತು. ಆಪ್ರೇಷನ್ ಮಾಡಿಸ್ಕೊಂಡು ಬಂದು ಐಸೋಲಿ ಬಿಟ್ಟಾಗೇ ಇದು ಮಂಡಿ ಇದು ಸೊಂಟ ಇದಾಯಿತು. ನಾನು ಅವತ್ತು ಹೇಳಿದೆ ಸರ್, ನನಗೇನೋ ಸೊಂಟ ಇದಾಗ್ತಾ ಇದೆ ನೋಡಿ ಅಂತ. ಅವ್ರು ಇಂಜೆಕ್ಷನ್ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಮತ್ತು ನಾನು ಮನೆಗೆ ಬಂದಮೇಲೆ ಹಂಗೆ ಓಡಾಡ್ಕೊಂಡೇ ಇದ್ದೆ ಸರ್ ನಾನು. ಆಮೇಲೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಬ್ಯಾಂಕಿಗೆ ಎಂಪ್ಲಾಯ್ ನಾನು, ಯೂನಿಯನ್ ಬ್ಯಾಂಕಿಗೆ ಹೋಗ್ತಾ ಇದ್ದೆ. ಆಮೇಲೆ ಬಸ್ ಹತ್ತಿ ಇಳ್ದು ಹಂಗೆ ಆಯಿತು. ಆಮೇಲೆ ಸರಿ ಹಂಗೆ ತೊಳ್ಕೊಂಡು ಏನೋ ಒಂದೊಂದು ಮಾತ್ರೆ ನುಂಗ್ಕೊಂಡು ಕಾಲ ಮಾಡ್ತಾಯಿದ್ದೆ. ಆಮೇಲೆ ಮಲೇಷಿಯಾಗೆ ಹೋಗಿದ್ದೆ ನಾನು. ಅಲ್ಲಿಂದ ಬಂದು ಒಂದೇ ದಿನಕ್ಕೆ ನನಗೆ ಫುಲ್ ಪೇಯ್ನ್ ಶುರುವಾಗೋಯ್ತು. ಈ ಕಡೆ ನಮ್ಮ ಮಕ್ಳು ಏನು ಮಾಡಿದ್ರು, ಮಸಾಜ್ ಏನಾದ್ರು ಮಾಡಿಸಿದ್ರೆ ಒಳ್ಳೇದಾಗುತ್ತೇನೋ ಅಂತ ತುಮಕೂರು ಹತ್ರ ಕರ್ಕೊಂಡೋಗಿ ಮಸಾಜಿಗೆ ಬಿಟ್ಟರು. ಅದು ಪೌಡ್ರು ಮಸಾಜ್ ಮಾಡಿದ್ರು ಸರ್. ಅವತ್ತು ಬಿದ್ದಿದ್ದಕ್ಕೆ ಇವತ್ತವರೆಗೂ ಎದ್ದಿಲ್ಲ. 6 ತಿಂಗಳು ಚೆನ್ನಾಗಿ ಆಗ್ತಾಯಿದೆ, 2 ತಿಂಗಳು ಇದಾಯ್ತಾ ಇದ್ದಿದ್ದು ರೆಸ್ಟ್ಗೆ. ತಿರ್ಗಿ ಹಂಗೆ ಪುನಃ ನೋವು ಶುರು ಆಗ್ಬಿಡ್ತಾಯಿತ್ತು. ಹಂಗೇನೆ ಫುಲ್ ಕಾಲೇ ಚಳಕು ಸರ್. ನಾನು ಇಲ್ಲಿಗೆ ಬಂದಿದ್ದಿನ ನೀವು ವಿಡಿಯೋ ನೋಡಿದ್ರೆ 1 ನಿಮಿಷ ಹಿಂಗೆ ಕುಂತ್ಕೊತಿರ್ಲಿಲ್ಲ ಸರ್. ನಾನೇ ವಿಡಿಯೋ ನೋಡಿಕೊಂಡು ಹಿಂಗೆ ಮಲ್ಕೊಂಡಿದ್ನಲ್ಲ, ವಿಡಿಯೋ ನೋಡಿ ನಮ್ಮ ಮಗಳಿಗೆ ಹೇಳಿ, ನೋಡಪ್ಪ ಇಲ್ಲಿ ಕರ್ಕೊಂಡು. ಹಂಗೂ ನಮ್ಮ ಮಗ ಫಸ್ಟ್ ಟೈಮ್ ಬಂದಾಗ ಹೇಳ್ದೆ, ಮಮ್ಮಿ ನೀನು ನೋಡು ಇಂಜೆಕ್ಷನ್ ದುಡ್ಡು ಕಟ್ತೀನಿ ಇವಾಗ ನಾನು, ನೀನು ಹಾಕಿಸ್ಕೊಳ್ತೀಯ ನೋಡು, ಎಲ್ಲ ಕಡೆ ತೋರಿಸಿ ಹಿಂಗೆ ಆಗಿದೆ, ನಾನು ಆಗಿದ್ದಾಗಲಿ ನೋಡೇ ಬಿಡೋಣ ಅಂದ್ಬಿಟ್ಟು ಇಂಜೆಕ್ಷನ್ ಹಾಕಿಸ್ಕೊಂಡೋದೆ. ಅಂದರೆ 2-3 ಸತಿ ನಂಗೆ ರಿಸಲ್ಟ್ ಆಗಲಿಲ್ಲ. ಅದು ನೋವು ನಂಗೆ ತುಂಬಾ ಎದ್ದೊಳಕ್ಕೆ ಆಗಿದಷ್ಟು. ಮುಖನೂ ತೊಳ್ಕೊಂಡಿಲ್ಲ ಸರ್ ನಾನು 3 ದಿನ. ಆ ಥರ ಎದ್ದೊಳಕ್ಕೆ ಆಗ್ತಿಲ್ಲ. ಹಿಂಗೆ ಮಲ್ಕೊಂಡೇ ಊಟ ಮಾಡಬೇಕು, ಮಲ್ಕೊಂಡೇ ನೀರು ಕುಡಿಬೇಕು, ಹಂಗೆ ಐತೆ ಸರ್. ಕಂಪ್ಲೀಟು ವಾಶ್ರೂಮ್ಗೆ ಹಿಂಗೆ ವಾಶ್ರೂಮಲ್ಲಿ ಕುಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಸರ್ ನನಗೆ.
ವಾಶ್ರೂಮಲ್ಲೂ ಕುಂತ್ಕೊಳ್ಳೋಕ್ಕಾಗ್ತಿಲ್ಲ, ಎದ್ದು ಓಡ್ ಬಂದ್ಬಿಡೋಣ. ಸ್ನಾನಕ್ಕೆ ಕೂತ್ಕೊಂಡ್ರೆ 5 ನಿಮಿಷನೂ ನನಗೆ ಅಲ್ಲಿ ಕುತ್ಕೊಳ್ಳೋಕ್ಕಾಗ್ತಿಲ್ಲ ಸರ್. ಓಡ್ ಬಂದ್ಬಿಡ್ತಾರೆ, ಸ್ನಾನ ಆಗ್ತಿರ್ಲಿಲ್ಲ ಸರ್. ಊಟನೇ ಬಿಟ್ಬಿಟ್ಟೆ ಕಂಪ್ಲೀಟ್ ನಾನು. ನಮ್ಮ ಮಕ್ಳು ಬೈಯೋರು, ಇಷ್ಟಿಷ್ಟು ಆರು ತಿನ್ನು, ಶುಗರು BP ಎಲ್ಲ ಇದೆ ನಿನಗೆ ಅಂತ. ಆದರೂ ನಾನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೋಗ್ತಿರ್ಲಿಲ್ಲ ಸರ್. ಆ ಥರ ಇತ್ತು. ಹಂಗು ಆಮೇಲೆ ವಾಶ್ರೂಮ್ಗೆ ಹೋಗ್ಬೇಕಾಗತ್ತೆ ಅನ್ನೋ ಅವಾಯ್ಡ್ ಮಾಡೋಕ್ಕೆ ತಿನ್ನೋದೇ ಕಮ್ಮಿ ಮಾಡ್ತಾ ಇದ್ದೆ. ನೀರು ಕೂಡ ಕುಡಿಯೋಕೆ ಇಷ್ಟಪಡ್ತಿರ್ಲಿಲ್ಲ. ಆಮೇಲೆ ಎಲ್ಲೆಲ್ಲೋ ಕರ್ಕೊಂಡೋದ್ರು, ಅದೇನೋ ಈ ಲೊಟ್ಟಿಗೆ ತೆಗಿತಾರಲ್ಲ ಮಲಗಿಸಿ, ಅದೆಲ್ಲ ಮಾಡಿಸಿದ್ರು ಸರ್. ನಮ್ಮ ಮಕ್ಕಳು ತುಂಬಾ ಖರ್ಚು ಮಾಡಿದ್ರು ನನಗೋಸ್ಕರ, ಆದರೂ ಆಗಲಿಲ್ಲ ಸರ್. ಇಲ್ಲಿಗೆ ಬಂದಮೇಲೆ ಇಲ್ಲೂ 3-4 ಸಲ ನನ್ನ ಮಗನೂ ಇವತ್ತು ಹೇಳ್ತಾನೆ, ನೀನು ಇಲ್ಲಿಗೆ ಹೋಗಿ ಬೆಟ್ರಾಗಿದ್ಯಾ, ಹೋಗೋಣ. ಫಸ್ಟ್ ಟೈಮ್ ನನ್ನ ಮಗನೂ ಕೇಳ್ದೆ, ನನ್ನ ಮಗಳು ಕೇಳಿದ್ಲು, ಮಮ್ಮಿ ನಿನ್ಗೆಲ್ಲೂ ವಾಸಿ ಆಯ್ತಾ ಇಲ್ಲ, ಆಪ್ರೇಷನ್ ಮಾಡಿಸ್ಕೊಂಬಿಡೋಣ ಅಂತಂದ್ರು. ನೋಡೋಣ. ಹ್ಞೂ ಸರ್, ಎಲ್ಲ ಕಡೆ ಕೇಳಿದ್ರು ಸೊಂಟನೂ ಆಪ್ರೇಷನ್ ಬೇಕೇ ಬೇಕು ಅನ್ನೋರು ಸರ್. ಆಮೇಲೆ ಏನು ಹೇಳಿದ್ರು, ಒಂದು ಹೇಳಿದ್ಕೆ ನಮ್ಮ ಮಗನಿಗೆ ನಮ್ಮ ಮಗಳಿಗೆ ಫುಲ್ ಹಾರ್ಟ್ ಅಟ್ಯಾಕ್ ಥರ ಆಗ್ಬಿಡ್ತು. ಇವ್ರು ಅನಿಶೇಷ ಕೊಟ್ಟರೆ ಇವ್ರು ಬರಲ್ಲ ವಾಪಸ್ಸು, ಹಂಗೆ ಅವ್ರು ಕೋಮಾಗೆ ಹೋಗ್ತಾರೆ ಅಂತಲೇ ಹೇಳ್ಬಿಟ್ಟು. ಆದ್ದರಿಂದ ನನ್ನ ಮಕ್ಳಿಗೆ ತುಂಬಾ ಭಯ ಆಗೋಯ್ತು. ಇನ್ನು ನಮ್ಮಮ್ಮನ ಹಿಂಗೆ ಇಟ್ಕೊಂಡ್ರಾರು ಪರವಾಗಿಲ್ಲ, ನಮ್ಮಮ್ಮ ಇರ್ತಾರೆ. 2 ವರ್ಷ ಕೆಲ್ಸಕ್ಕೆ ಹೋಗಿಲ್ಲ ಸರ್ ನಾನು. ಇವಾಗ 2 ವರ್ಷ ಸಬಾಟಿಕ್ ಲೀವ್ ತೊಗೊಂಡು ಮನೇಲೇ ಇದ್ದೀನಿ. ಹೆಂಗೆ ಮಾಡಬೇಕು ಸರ್? ಈ ಥರ ಹೇಳ್ಬಿಟ್ರೆ ಏನೋ ಅವ್ರು ಚೆನ್ನಾಗಿ ಆಗ್ತಾರೆ, ಮಾಡ್ತೀವಿ ಅಂತನಾರು ಹೇಳಿದ್ರೆ, ಈಗ ನೀವು ಹೇಳ್ದಂಗಾರು ಹೇಳ್ಬಿಟ್ರೆ ಮಾಡೇ ಮಾಡ್ತೀನಿ ನಾನು, ಇಲ್ಲ ಆಗುತ್ತೆ, ಇಲ್ಲ ಆಯ್ತು ಮನೇಲೇ ಇಟ್ಕೊಳ್ಳಿ ಅಂತ. ಏನು ಹೇಳ್ದೇನೆ ಆಪ್ರೇಷನ್ ಮಾಡಿದ್ರೆ ಇವ್ರು ವಾಪಸ್ ಬರಲ್ಲ ಅಂದ್ಬಿಟ್ರೆ ಇನ್ನೇನು ಕೇಳೋದು? ಮಕ್ಕಳು ಇರೋರೇ 2 ಮಕ್ಕಳು. ಮಗಳಿಗೆ ಮದುವೆ ಮಾಡಿ 2 ಮಕ್ಕಳಿದೆ, ನನ್ನ ಮಗನಿಗೆ ಇನ್ನೂ ಮದುವೆ ಆಗಿ ತಾಯಿ ಕಣ್ಣೆದರಿಗೆ ಓಡಾಡ್ಕೊಂಡಿದ್ದು ಅಟ್ಲೀಸ್ಟ್ ಏನೋ ಅವರು ಆಸೆಯಲ್ಲಿ ನಮ್ಮ ಮಕ್ಳಿಗೆ ಆಸೆ ವಿಶ್ವಾಸ ಇರುತ್ತೆ. ಕರ್ಕೊಂಡೋಗಿತ್ತವೆಲ್ಲ ಹಿಂಗೆ ಹೇಳ್ಬಿಟ್ರೆ ಆಪ್ರೇಷನ್ ಮಾಡಿ ಇವ್ರಿಗೆ ಇನ್ನು ಅನಿಶೇಷ ಕೊಟ್ಟರೆ ಬರೋದೇ ಇಲ್ಲ ಇವ್ರು ವಾಪಸ್ಸು ಅಂದರೆ ಇನ್ನೇನು ಹೇಳೋಕ್ಕಾಗುತ್ತೆ ಅಂದ್ಬಿಟ್ಟು ನಮ್ಮ ಮಕ್ಕಳು ಸುಮ್ಮನೆ ಆಗ್ಬಿಟ್ರು. ಆಮೇಲೆ ನಾನು 3 ತಿಂಗಳು ಮನೇಲೇ ಬೆಡ್ಡಲ್ಲೇ ಇದ್ದೆ ಸರ್. ಆಮೇಲೆ ಹಿಂಗೆ ಮಲ್ಕೊಂಡು ನೋಡ್ತಾ ಇದ್ದೆ, ಸುಮ್ಮನೆ ವಿಡಿಯೋ ನೋಡ್ತಾ ಇದ್ದೆ. ನಾನು ನಿಮ್ಮದು ಅಂತಲೇ ನನಗೆ ಗೊತ್ತೇ ಇಲ್ಲ ಸರ್. ಆಮೇಲೆ ಇದು ನೋಡಿ ನನಗೆ ಕನ್ನಡ ಒಂಚೂರು ಓದಕ್ಕೆ ಬರೋದು ಅಷ್ಟೇ, ಇನ್ನೇನು ಬರಲ್ಲ. ಆಮೇಲೆ ನಮ್ಮ ಮಗಳಿಗೆ ಹೇಳಿದೆ, ಅಮ್ಮ ಇದೇನೋ ಇಲ್ಲಿ ಹಾಕವ್ರೆ ನೋಡು, ಆಪ್ರೇಷನ್ ಇಲ್ದಂಗೆ ವಾಸ ಮಾಡ್ತಾರಂತೆ, ನೋಡೋಣ ಅಂದ್ಬಿಟ್ಟು ನಮ್ಮ ಮಗಳಿಗೆ ವಿಡಿಯೋ ಕಳಿಸಿ ನಮ್ಮ ಮಗಳು ಹೇಳಿ ಆಮೇಲೆ ಇಲ್ಲಿಗೆ ಬಂದ್ವಿ. ಫಸ್ಟ್ ಟೈಮ್ ಬಂದಾಗೂ ಇಂಜೆಕ್ಷನ್ಗೆ ನನಗೇನು ಆಗಲೇ ಇಲ್ಲ. ಅದು ಫುಲ್ಲು ಅನ್ಕಾನ್ಸಿಯಸ್ ಥರನೇ ಬಿದೋಯ್ತಾ ಇದ್ದೀನಿ. ಇಲ್ಲಿಂದ ಮೆಡಿಷನ್ ತೊಗೊಂಡೋದ್ರು. ಆಮೇಲೆ 1 ವಾರ ನಿಮ್ಮದು ಮೆಡಿಷನ್ ಎಲ್ಲ ನಿಲ್ಸಿದ್ಬಿಟ್ರು ನಮ್ಮ ಮಕ್ಕಳು. ನಮ್ಮ ಅಮ್ಮಂಗೆ ಇನ್ನೇನೋ ಆಗೋಯ್ತೈತೆ ಅಂತ. ಆಮೇಲೆ ನಮ್ಮ ಮಗಳು ದೊಡ್ಡ ಡಾಕ್ಟ್ರಿಗೆಲ್ಲ ಫೋನ್ ಮಾಡಿದ್ರು, ಇಲ್ಲ ನಮ್ಮ ಅಮ್ಮಂಗೆ ನಾನು ಆಪ್ರೇಷನ್ನೇ ಮಾಡಿಸ್ಬಿಡ್ತೀನಿ, ಆಗೋದಿಲ್ಲ, ನಮ್ಮಮ್ಮ ಫುಲ್ಲು ಡಲ್ಲಾಗಿ ಹೋಗ್ತಾವ್ರೆ, ಬಿದ್ದು ಹೋಗ್ತಾವ್ರೆ ಅಂತ. ಸರಿ ಆಯಿತು, ನಾನು ಆಪ್ರೇಷನ್ ಬೇಡ, ಹೆಂಗೋ ಹಣೆ ಬರ ಇದ್ದಂಗೆ ಆಗಲಿ, ಇಲ್ಲಿ ತೋರಿಸ್ತಾ ಇದ್ದೀವಿ, 1 ತಿಂಗಳಲ್ವಾ 2 ತಿಂಗಳಲ್ವಾ 3ನೇ ತಿಂಗಳಿಗೆ ಡಾಕ್ಟ್ರನ್ನೇ ಕೇಳೋಣ ಅದೇ ಆಗುತ್ತಾ ಇಲ್ವಾ ಅಂತ ಹೇಳಿ ಬರ್ತಾನೆ ಇದೆ ಸರ್. ಕೊನೆಗೆ ನಾನು ನಿಮ್ಮ ಹತ್ರ ಒಂದಿನ ಹತ್ಕೊಂಡು ಹೇಳ್ಬಿಟ್ಟೆ, ನನ್ನ ಕೈಲಿ ಆಗ್ತಾ ಇಲ್ಲ ಸರ್, ನೀವೇನು ಮಾಡ್ತೀರಾ ಮಾಡಿ ನನಗೆ ಅಂತ. ನೀವು ಹೋದ ತಿಂಗಳು ಇಂಜೆಕ್ಷನ್ ಕೊಟ್ಟಿದ್ದೇ ನನಗೆ ಸರಿಯೋಗಿರೋದು ಸರ್. ಅಲ್ಲಿವರೆಗೂ ನನಗೆ 1 ನಿಮಿಷ ಹಿಂಗೆ ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಕಾರಲ್ಲೂ ಮಲ್ಕೊಂಡೇ ಬರಬೇಕು, ಹೋಗುವಾಗೂ ಮಲ್ಕೊಂಡೇ ಹೋಗ್ಬೇಕು. ಹಂಗೆ ಮಾಡಿ ಈಗ ಈ ತಿಂಗಳಿಂದ ಸ್ವಲ್ಪ ಪರವಾಗಿಲ್ಲ ಸರ್. 75% ನಾನು ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಇಷ್ಟೇ ಸರ್. ಅದು ನಿಮಗೆ ಯಾಕೆ ಈಗ ಆಲ್ರೆಡಿ ಒಂದ್ಸರಿ ಮಂಡಿಗೆ ಸರ್ಜರಿ ಆಗಿದೆ ಸರ್. ನಿಮಗೆ ಅದಕ್ಕಿಂತ ಭಯಪಟ್ಟು ಇನ್ನೊಂದ್ಸರಿ ಸರ್ಜರಿ ಬೇಡ ಅನ್ನಿಸ್ತೋ ಅಥವಾ ನಿಮ್ಗೆ ಯಾಕೆ ಸರ್ಜರಿ? ಇಲ್ಲ ಸರ್, ಎಲ್ಲ ಹೇಳಿದ್ದು ನಿಮಗೆ ಸರ್ಜರಿ ಎಲ್ಲ ಬೆನ್ನು ಆಪ್ರೇಷನ್ ಮಾಡಿಸ್ಕೊಂಡವ್ರಿಗೆ ಇನ್ನು ಅವ್ರಿಗೆ ನಡೆಯೋಕ್ಕಾಗಲ್ಲ, ಕೆಲವು 1-3 ತಿಂಗಳು ಚೆನ್ನಾಗಿರ್ತಾರೆ, ಆಮೇಲೆ ಮತ್ತೆ ಬೆಡ್ ರಿಡನ್ ಆಯ್ತೀರಾ ಅಂತಾನೆ ನಮ್ಮ ಮಗಳು ಯೂಟ್ಯೂಬ್ ನೋಡಿ ನಮ್ಮ ಮಗಳು ಅದನ್ನೇ ಹೇಳಿದ್ದು. ಅವಳು ತುಂಬ ಇಂಜಿನಿಯರ್ ಸರ್, ಎಲ್ಲ ಚೆಕ್ ಮಾಡ್ತಾಳೆ. ಚೆಕ್ ಮಾಡಿ ಕೇಳಿ, ಮಮ್ಮಿ ನೀನು ಹಿಂಗೆ ಏನೋ ಬಾತ್ರೂಮ್ಗೂ ಮನೆಗೂ ಓಡಾಡ್ಕೊಂಡಿರೋ, ಬೇಡ ಆಪ್ರೇಷನ್ ಅಂತ. ಯಾವಾಗ ನಾನು ತುಂಬಾನೇ ಬೆಡ್ಡಲ್ಲಿ ಮನಿಕೊಂಡು ಎದೋಳಕ್ಕೆ ಆಗದಂಗೆ, ಅದು ಏನು ಅಂದರೆ ನಾನು ತುಂಬ ಒಂಚೂರು ಕೆಲಸ ಮಾಡಿದ್ರೆ ಇದು ಫುಲ್ ಹಿಡ್ಕೊಂಡ್ಬಿಡುತ್ತೆ ಸರ್, ಎಳಿಯೋಕ್ಕೆ ಶುರು ಆಗೋಗುತ್ತೆ. ನಮ್ಮ ಮಗಳು ಬಾಣಂತಿ ಆಗಿತ್ತು, ಆವಾಗ 1-2 ತಿಂಗಳು ಬಾಣಂತನ ಮಾಡಿದೆ. ಆವಾಗ ಶುರು ಆಗಿದ್ದು ಇವತ್ತವರೆಗೂ. ನಮ್ಮ ಮಗ ಇವತ್ತು ಮೊಮ್ಮಗ 9 ತಿಂಗಳು, ಇನ್ನೂ ನಾನು ಎದ್ದಿಲ್ಲ. ಆ ಥರ ಆಗಿದೆ ಸರ್, ಏನು ಮಾಡೋದು. ಸೊ ನಿಮಗೆ ಈ ಒಂದು ಏನು ಕಾಯಿಲೆ ಸ್ಟಾರ್ಟ್ ಆಯ್ತಲ್ಲ, ನಿಮ್ಗೆ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ಅನ್ಸುತ್ತೆ ನಿಮಗೆ? ಆಯಿತು ಸರ್, 2 ವರ್ಷ. 2 ವರ್ಷ ಅಲ್ವಾ? ಬಟ್ ಇದು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಲ್ಲ, ಈ 30 ವರ್ಷದ ಮುಂಚೆ ಗರ್ಭಕೋಶ ತೆಗೆಸಿದ್ರಲ್ಲ, ಅವತ್ತು ಫಸ್ಟ್ ಸ್ಟೆಪ್ ಇದ್ದಿದ್ದು ಇದಕ್ಕೆ. ಅವತ್ತಿಂದನೂ ಲೈಕ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಸ್ಟೇಜ್ ಏಜಲ್ಲಿ ಇದ್ವಲ್ಲ, ಅದು ಗೊತ್ತಾಗ್ತಿರ್ಲಿಲ್ಲ ಸರ್. ಈಗ 56 ವರ್ಷ ಆಯಿತು ನನಗೆ.
ಇವಾಗ ಈ ಕಾಲ ಆಪರೇಷನ್ ಆಗಿದ್ದ ದಿನನೇ ಸರ್ ನನ್ಗೆ ಅದಾಗಿದ್ದು. ಅದು ತುಂಬಾ ನೋವಾಗಿದ್ದೆ ನನ್ಗೆ ಅವತ್ತು. ನಾನು ಅವತ್ತು ಅಲ್ಲೂ ಹೇಳ್ತಾ ಇದ್ದೀನಿ, ನನಗೆ ಜ್ಞಾನ ಇಲ್ಲದೆ ಇದ್ರು ನನ್ಗೆ ಇದು ನೋಯ್ತಾ ಇದೆ, ಇಲ್ಲಿ ಹೊಡೆಯುತ್ತಾ ಇರೋದು ಏಟು ಅದು ಇದು ಮಾಡ್ತಾರೆ, ಇಲ್ಲಿ ಪೇಯ್ನ್ ಆಯ್ತಾ ಇತ್ತು ಸರ್. ನಾನು ಅವತ್ತು ಇಲ್ಲಿ ಹೊಡೆದು ತೆಗಿತಾರೆ, ಆವಾಗ ನನಗೆ ಇಲ್ಲಿ ಬೆನ್ನು ನೋಯ್ತಾ ನಾನು ಹೇಳ್ತಾನೆ ಇದ್ದೆ ಸರ್. ಆಮೇಲೆ ಐಸೂಗ್ ತಂದು ಹಾಕಿದ್ರು, ಅವತ್ತು ಹೇಳಿದೆ ಸರ್ ನಾನು. ನನಗೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಅದು ಫುಲ್ಲು ಹಿಂಗೆ ಎಕ್ಕೋದು, ಹಿಂಗೂ ಮಲ್ಕೊಳಕ್ಕಾಗ್ತಾಯಿಲ್ಲ, ಹಿಂಗೂ ಮಲ್ಕೊಳಕ್ಕಾಗ್ತಾಯಿಲ್ಲ, ಹಿಂಗೂ ಮಲ್ಕೊಳಕ್ಕಾಗ್ತಾಯಿಲ್ಲ. ಆಮೇಲೆ ವಾಟರ್ ಬೆಡ್ ತಂದು ಹಾಕಿದ್ರು, ಆ ಬೆಡ್ಗೂ ನನಗೆ ಆಗಲೇ ಇಲ್ಲ. ಬೆಡ್ ಎತ್ತಿಸ್ಬಿಟ್ಟು ತಿರ್ಗ ಬೆಳಗ್ಗಾನೆ ಅವತ್ತು ನಿದ್ದೆ ಮಾಡಿಲ್ಲ. ಆಮೇಲೆ ಒಂದು ಇಂಜೆಕ್ಷನ್ ಹಾಕಿದ್ರು, ಮನೆಗೆ ಬರೋವರೆಗೂ ನೋವಿರಲಿಲ್ಲ. ಮನೆಗೆ ಬಂದ್ಮೇಲೆ ಹಿಂಗೆ ಶುರು ಆಯಿತು. ಸೊ ಅವತ್ತು ನಿಮಗೆ ನನಗೆ ಅವತ್ತೇ ಶುರು ಆಗಿರೋದು, ಅವತ್ತು ನಿಮ್ಗೆ ಗೊತ್ತಾಗಿರೋದು ಅವತ್ತೇ ಗೊತ್ತಾಗಿ ಸರ್. ಸೊ ಯಾಕೆ ಗೊತ್ತಾ, ಲೈಕ್ ಈಗ ಆಲ್ರೆಡಿ ಗರ್ಭಕೋಶ ತೆಗೆದು ಬೋನ್ಸ್ ಎಲ್ಲ ವೀಕ್ ಆಗಿತ್ತು, ಟೊಳ್ಳಾಗಿತ್ತು. ಇವಾಗ ಬೋನ್ ಟೊಳ್ಳಾಗಿರೋದ್ರಿಂದ ಮಂಡಿ ನೋವು ಜಾಸ್ತಿ ಆಯಿತು. ಸೊ ಮಂಡಿಗೆ ಅದರ ರಿಪ್ಲೇಸ್ಮೆಂಟ್ ಆಯಿತು. ರಿಪ್ಲೇಸ್ಮೆಂಟ್ ಆದಾಗ ಅಲ್ಲಿ ಏನು ನಾವು ಮೆಟಲ್ದು ಲೈಕ್ ಫಿಕ್ಸ್ ಮಾಡ್ತೀವೋ, ಮೆಟಲ್ ಇರೋದು ಈಗ ಒಂದು ಜಂಡು ಬಾಂಬ್ ಹಚ್ತೀವಿ ಮೇಲೆ, ಅದು ಹಚ್ಚಿರೋದು ಮೈಗೆ ಅಬ್ಸರ್ವ್ ಆದಾಗಲೇ ನೋವು ಕಡಿಮೆ ಆಗುತ್ತೆ. ಅಂದರೆ ಅದೇ ಮೈಗೆ ಹೀರ್ಕೊಂತೈತೆ ಅಂತ ಅರ್ಥ. ಅದು ಬಾಯಿಗೆ ಹೋಗ್ಬೇಕಂತಿಲ್ಲ, ಮೈಗೆ ಹೀರ್ಕೊಳಕ್ಕೆ, ಕರೆಕ್ಟಾ? ಸೊ ಅಲ್ಲಿ ಬಾಡಿ ಒಳಗಡೆನೆ ಕೂರಿಸಿದ್ದೀವಿ ಅದನ್ನ, ಅದು ಮೈಗೆ ಹೀರ್ಕೊಂಡೇ ಅದ್ರಾಗಿರೋ ಮೆಟಲ್ ಅಂಶಗಳು, ಮಿನರಲ್ ಅಂಶಗಳು ಮೈಗೆ ಹೀರ್ಕೊಂತವೆ. ಹೀರ್ಕೊಂಡ್ಬಿಟ್ಟು ನಾರ್ಮಲ್ ಆಗಿರೋ ಕ್ಯಾಲ್ಶಿಯಮ್ನ, ಬೋನ್ಗೆ ಏನು ಬೇಕು, ಕ್ಯಾಲ್ಶಿಯಮ್ ಬೇಕು. ಕ್ಯಾಲ್ಶಿಯಮ್ನ ಅದು ಡೆಪಾಸಿಟ್ ಮಾಡೋಕ್ಕೆ ಬಿಡಲ್ಲ ಬೋನ್ಗೆ. ಆವಾಗ ಬೋನು ಇನ್ನೂ ವೀಕ್ ಆಗಿಬಿಡುತ್ತೆ. ಆಲ್ರೆಡಿ ಗರ್ಭಕೋಶ ತೆಗೆದು ಅವಾಗಿಂದ ಬೋನ್ ಟೊಳ್ಳಾಗಿ ವೀಕಾಗಿ ಬಂದಿತ್ತು. ಈಗ ಆಲ್ರೆಡಿ ವೀಕ್ ಆಗಿರೋ ಬೋನ್ಗೆ ಇಲ್ಲಿಂದ ಅಬ್ಸರ್ವ್ ಆಗಿರೋ ಮಟ್ಟ ಅಲ್ಲೂ ಮತ್ತೆ ವೀಕ್ ಆಗಿ ಸ್ಟಾರ್ಟ್ ಆಯಿತು. ಸೊ ಹಿಂಗೆ ಇದಾಗ್ಬಿಟ್ಟು ಆದ್ಮೇಲೂ ಸರ್ ಇವತ್ತೂ ನನಗೆ ಇದು ವಾಸಿ ಆಗಿಲ್ಲ ಸರ್. ಇಲ್ಲಿಂದ ಜುಮ್ 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 ಅಂತ ಈಗ್ಲೂ ಇದೇನೋ ಏನಾದ್ರು ತಗೊಳ್ಬಿಟ್ರೆ ಇಲ್ಲಿ ಪ್ರಾಣ ಹೋದಂಗೆ ಆಗ್ಬಿಡುತ್ತೆ ಈ ಜಾಗಕ್ಕೆ, ಈ ಜಾಗದಲ್ಲಿ ಹೊಡೆದ್ರೆ. ಓಕೆ, ಆ ಥರ ಆಗಿದೆ ಸರ್. ನೀವು ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ ಫಸ್ಟು 1 ತಿಂಗಳು 2 ತಿಂಗಳು ವಾಸಿ ಆಗಲಿಲ್ವಾ? ಅವಾಗ ನಿಮ್ಗೆ ಏನು ಅನಿಸ್ತು? ನಿಮ್ಗೆ ಮನಸ್ಸೊಳಗೆ ಏನು ಅನಿಸ್ಲಿಲ್ಲ ಸರ್. ನನ್ನ ಒಟ್ಟಿನಲ್ಲಿ ಇಲ್ಲಿಗೆ ಬರಬೇಕು, ಇಲ್ಲಿಂದ ಏನೋ ನಮ್ಗೆ ವಾಸಿ ಆಯ್ತದೆ ಅಂತಕನೇ ನಾನು ನಮ್ಮ ಮಕ್ಳಿಗೆ ಹೇಳ್ಕೊಂಡು ನಮ್ಮಲ್ಲಿ ನಮ್ಮ ಮಕ್ಳು ಇದನ್ನೆಲ್ಲ ಹೇಳಿದ್ರು ಸರ್. ಓ ವಾಸಿ ಆಗುತ್ತೆ, ಎಷ್ಟೋ ಜನಕ್ಕೆ ಆಗೈತೆ, ನೀನು ಒಬ್ಳಿಗೆ ಏನೋ ನೀವು ಬೇರೆ ವಿಡಿಯೋಸ್ ಅಲ್ಲಿ ನೋಡ್ತಾನೆ ಇದ್ರ? ಇವತ್ತು ನೋಡ್ತೀನಿ ಸರ್, ನಾನು ಈಗಲೂ ಕುತ್ಕೊಂಡು ನೋಡ್ತಾನೆ ಇದ್ದೀನಿ ಸರ್. ಡೈಲಿ ನೋಡ್ತೀನಿ ನಾನು. ನಮ್ಮ ಮಕ್ಕಳು ನೋಡ್ತಾರೆ, ನಮ್ಮ ಮಕ್ಕಳು ನೋಡ್ತಾರೆ. ನಮ್ಮ ಮಗಳಂತೂ ನಿಮ್ದು ಹೊಸ ವಿಡಿಯೋ ಬಂದಿದ್ದೇನೆ, ಅವಳಿಗೆ ಬರುತ್ತೆ ನೋಡಿ ಹೇಳ್ತಾಳೆ, ಮಮ್ಮಿ ಯಾಕಂದ್ರೆ ಇದು ನೋಡಿ, ಎಕ್ಸಾಂಪಲು ಈಗ ಸರ್ಜರಿ ಮಾಡಿಸ್ಬಿಡೋಣ, ಅದು ತೊಂದರೆ ಇಲ್ಲ. ಸಪೋಸು ಅದು ಅಟ್ಲೀಸ್ಟ್ ಒಂದು 10-15 ವರ್ಷ ಆದ್ರೆ ಕಮ್ಮಿ ಇರ್ಬೇಕಾದ್ರೆ ನಾವು. ಹೌದು ಸರ್. ಇವಾಗ ಇಮ್ಮಿಡಿಯೇಟ್ ಮಂಡಿ ಸರ್ಜರಿ ಮಾಡೋದಿನ ಸೊಂಟ ನೋವು ಸ್ಟಾರ್ಟ್ ಆಯ್ತು. ಹೌದು, ಸೊಂಟ ನೋವಿಗೆ ಮಾಡ್ಬೇಕಾದ್ರೆ ಮತ್ತೆ ಬೇರೆ ತಿರುಗಿ ಈ ಮಂಡಿಗೆ ಬರುತ್ತೆ. ಈ ಮಂಡಿಗೂ ಹೇಳಿದ್ರು ನಾನು ಫಸ್ಟ್ ಇದನ್ನ ನೋಡೋಣ. ಆಮೇಲೆ ಏನಾಯ್ತು, 2 ಮಂಡಿ ಆಪರೇಷನ್ ಇದು ನೋವು ಬಂದ್ಮೇಲೆ ಇಲ್ಲಿ ನೋವು ಆಯ್ತು ಸರ್. ಅದನ್ನೇನು ಹೇಳಿದ್ರು, ಅದು ಮೂಳೆ ಬಂದ್ಬಿಟ್ಟಿದೆ, ಇಲ್ಲಿ ಬೆಳ್ಕೊಂಬಿಟ್ಟಿದೆ, ಅದನ್ನ ಮಾಡಬೇಕು ಅಂದ್ರು. ನಾನೇನು ಮಾಡಿದೆ, ಅಯ್ಯೋ ಅದನ್ನ ಮಾಡಿಸ್ಕೊಳ್ಳೋದಕ್ಕಿಂತ ಇದನ್ನೇ ಮಾಡಿಸ್ಕೊಂಡ್ರೆ ಏನೋ ವಾಸಿ ಆಯ್ತದೇನೋ ಅಂತ ನಾನು ಅದನ್ನ ದುಡುಕ್ಬಿಟ್ಟೆ ಸರ್. ಇಲ್ಲದೆ ನಾನು ಮಂಡಿನೂ ಮಾಡಿಸ್ಕೊತಿರ್ಲಿಲ್ಲ. ಅದು ದುಡುಕಿದೆ ನಂಗೆ 17 ವರ್ಷಕ್ಕೇ ಮಕ್ಕಳು ಆಗಿರೋದು, ಸಿಜರಿಂಗ್ ಆಗಿರೋದು. 17 ವರ್ಷಕ್ಕೊಂದು, 20 ವರ್ಷಕ್ಕೊಂದು. ಮದುವೆ ಆಗಿರೋದು 15 ವರ್ಷಕ್ಕೆ ನನಗೆ. ಅವಾಗ ಚಿಕ್ಕ ವಯಸ್ಸಿಗೆ ಸಿಜರಿಂಗ್ ಆಗಿದ್ದು. ಆಮೇಲೆ ಇವಾಗ ಇಲ್ಲಿ ಮೂಳೆ ಬೆಳ್ಕೊಂಡಿದೆ ಅಂತ ಹೇಳಿದ್ರಲ್ಲ, ಅದು ಮೂಳೆ ಬೆಳ್ಕೊಂಡ್ರದ್ದು ಏನಾಗ್ತದೆ, ಇವಾಗ ನಿಮ್ಮ ಬಾಡಿನಲ್ಲಿ ಕ್ಯಾಲ್ಸಿಯಂ ಅಬ್ಸರ್ವ್ ಆಗ್ತಿಲ್ಲ, ಮೂಳೆ ಕುತ್ಕೋಬೇಕು. ಕ್ಯಾಲ್ಸಿಯಂ ಹೋಗಿ ಊಟದಲ್ಲಿರೋ ಕ್ಯಾಲ್ಸಿಯಂ ಹೋಗಿ ಮೂಳೆ ಕುತ್ಕೋಬೇಕು. ಅದು ಕುತ್ಕೊಳ್ಳೋದಕ್ಕೆ ಏನು ಹಾರ್ಮೋನ್ಸ್ ಎಲ್ಲ ಕರೆಕ್ಟಾಗಿಲ್ಲ. ಅವಾಗ ಹೋಗಿ ಏನು ಮಾಡೋದು, ಅದು ಎಕ್ಟೋಪಿಕ್ ಕ್ಯಾಲ್ಸಿಯಂ ಡೆಪಾಸಿಷನ್ ಅಂತ ಮಾಡುತ್ತೆ. ಅಂದರೆ ಎಲ್ಲಂದ್ರಲ್ಲೇ ಈ ಟೆಂಡನ್ಸ್, ಲಿಗಮೆಂಟ್ಸು, ಕುಷನ್ ಇರೋ ಜಾಗದಲ್ಲೆಲ್ಲ ಕುತ್ಕೊಳ್ಳುತ್ತೆ. ಈಗಲೂ ಹಿಡ್ಕೊಳ್ಳುತ್ತೆ ಸರ್, ಈಗ್ಲೂ ಅಲ್ಲಲ್ಲೇ ಹಿಡ್ಕೊಂಡ್ಬಿಡುತ್ತೆ. ಇಲ್ಲಿ ಹಿಡ್ಕೊಳ್ಳುತ್ತೆ, ಒಂದಿನ ಇಲ್ಲಿ ಹಿಡ್ಕೊಂಡ್ಬಿಡುತ್ತೆ, ಒಂದಿನ ಇಲ್ಲಿ ಹಿಡ್ಕೊಳ್ಳುತ್ತೆ. ನಾನು ಆದ್ರೂ ಬಿಡ್ತಿಲ್ಲ, ಇಲ್ಲೇನಾರು ಆಗ್ಲಿ ವಾಸಿ. ಆಮೇಲೆ ಸಮ್ಟೈಮ್ಸ್ ಹಾರ್ಟ್ ಅಲ್ಲಿ ಡೆಪಾಸಿಟ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗೋಕ್ಕೆ, ಬಿದುರು ಡೆಪಾಸಿಟ್ ಆಗುತ್ತೆ, ಸ್ಟ್ರೋಕ್ ಆಗಿ. ಇದು ಏನು ಗೊತ್ತಾ, ಇದು ಒಂಥರ ಸೀಕ್ವೆನ್ಸ್ ಇದು. ಇವಾಗ ನಾವು ನಿಮ್ಗೆ ಏನು ಟ್ರೀಟ್ಮೆಂಟ್ ಕೊಟ್ವಲ್ಲ, ಎಸ್ಪೆಷಲಿ IV ಥೆರಪೀಸ್ ಕೊಟ್ವಲ್ಲ, ನೀವು ಲಾಸ್ಟ್ ಟೈಮ್ ಇಂಜೆಕ್ಷನ್ ಕೊಟ್ಟರೆ ಅವಾಗ ಕಡಿಮೆ ಆಯಿತು ಅಂತ ಹೇಳಿದ್ರಿ ನೀವು. ಇಲ್ಲ, ನಿಮಗೆ ಪ್ರತಿ ಡೇ 1ಇಂದನೂ ಸೇಮ್ ಇಂಜೆಕ್ಷನ್ನೇ ಕೊಡ್ತಾ ಇರೋದು. ಅದೇನಾಗುತ್ತೆ, ಬೋನ್ ಮಿಲ್ಡರ್ ಡೆನ್ಸಿಟಿ ಫುಲ್ ಕಡಿಮೆ ಆಗಿರುತ್ತೆ, BMD. ಸ್ಲೋಲಿ ಇಂಪ್ರೂವ್ಮೆಂಟ್ ಆಗ್ತಾ ಅದು ಒಂದು ಸ್ಟೇಜಿಗೆ ಬಂದಮೇಲೆ ನಿಮಗೆ ಪೇನ್ ಇವಾಗ ಕಮ್ಮಿ ಆಯಿತು ಅಂತ. ಅದಕ್ಕೋಸ್ಕರ ಯಾವಾಗ ಎಲ್ಲರಿಗೂ ಹೇಳೋದೇನು, ಯಾರೇ ಆಗಲಿ ಒಂದು 3 to 4 months ಒಳಗಡೆ ಒಂದು 80% ಆಫ್ ದ ಜನಕ್ಕೆ ರಿಸಲ್ಟ್ ಬಂದುಬಿಡುತ್ತೆ ನಮ್ಮ ಹಾಸ್ಪಿಟ್ಲಲ್ಲಿ. ಒಂದು 3-4 ವಿಸಿಟ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲರೂ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಿಲ್ವಾ, ಅವರು ಎದೆಗುಂದೋದು ಬೇಡ, ಯಾಕಂದರೆ ಕಾಯಿಲೆ ಸ್ವಲ್ಪ ಡೀಪ್ ಆಗಿದೆ. ಇವಾಗ ಬೋರ್ ಕೊರಿತಾ ಇದ್ದೀವಿ, 300 ಅಡಿ ನೀರು ಬೀಳಬೇಕು, ಎಲ್ಲ ಕಡೆ ಸುತ್ತಮುತ್ತ 300 ಅಡಿ ಬಿದ್ದಿದೆ. ಹಂಗಂತ 300 ಅಡಿಗೆ ನಾವು ಬೋರ್ ತೆಗೆದು ಬಿಡ್ತೀವ. ಸೊ ವಿ ಹ್ಯಾವ್ ಟು ಕೀಪ್ ಆನ್ ಇಟಿಂಗ್ ಪ್ರಾಪರ್. ಅದು ಕರೆಕ್ಟಾಗಿ ಸಿಕ್ಕಿರುತ್ತೆ, ಅದು ಸೊ ಹಂಗೆ ಮಾಡ್ತಾ ಹೋಗಬೇಕು. ಮೆಡಿಸಿನ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಇಂಜೆಕ್ಷನ್ಸಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು. ಡಯಟಲ್ಲಿ ಏನಾರ ಸಮ್ಟೈಮ್ ಮಿಸ್ಟೇಕ್ ಮಾಡ್ತಿರ್ತಾರೆ. ಸಮ್ಟೈಮ್ ಶುಗರ್ ಇರೋಕ್ಕೆ ಶುಗರ್ ಕಂಟ್ರೋಲ್ ಆಗಿರಲ್ಲ, BP ಕಂಟ್ರೋಲ್ ಆಗಿರಲ್ಲ.
ಆಮೇಲೆ ತುಂಬ ಲೈಕ್ ಓವರಾಗೆ ಆ್ಯಕ್ಟಿವ್ ಆಗಿರ್ತಾರೆ, ನಿದ್ದೆ ಮಾಡ್ತಿರಲ್ಲ ಸರಿಯಾಗಿ, ಓವರ್ ಸ್ಟ್ರೆಸ್ ಇದೆಲ್ಲನೂ ಸೇರಿಬಿಟ್ಟು ಅವ್ರಿಗೆ ಇನ್ನೂ ಲೈಕ್ ಅಷ್ಟು ಸಪೋರ್ಟ್ ಆಗ್ತಾ ಇರಲ್ಲ. ಆವಾಗ ನಾನು ಸ್ವಲ್ಪ ಮೆಡಿಸಿನ್ಸಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಅದು ನಿಮಗೆ ಕ್ಯಾಲ್ಶಿಯಂ ಡೆಪಾಸಿಷನ್ ಒಂದು ಲೆವೆಲಿಗೆ ಬರ್ತಾ BMD ಯಾವಾಗ ಒಂದು ಲೆವೆಲಿಗೆ ಬಂದು ನಿಮಗೆ ಬೆಟರ್ ಆಗುತ್ತೆ, ಒಂದು 50% ಲೆವೆಲಿಗೆ ಡೆಪಾಸಿಷನ್, ಆವಾಗ ನಿಮಗೆ ನೋವು ಕಡಿಮೆ ಆಗ್ತಿರುತ್ತೆ. ಇವಾಗ ನೋವು ಎಷ್ಟು ಕಡಿಮೆ ಆಗಿದೆಯೋ ಇದು ಪರ್ಮನೆಂಟಾಗಿ ಹೋಗಬೇಕು, ಅದು ದಟ್ ಈಸ್ ವಾಟ್ ಮೈ ಇಂಟೆನ್ಷನ್. ಅದು ಮತ್ತೆ ಇವಾಗ ಮಾತ್ರ ನಿಲ್ಲಿಸಿದ ತಕ್ಷಣ ಬರಬಾರ್ದು. ಅದಕ್ಕೆ ಏನು ಮಾಡಬೇಕಂದ್ರೆ ಈ ಬೋನ್ ಡೆನ್ಸಿಟಿ ನನ್ನ ಪ್ರಕಾರ ಒಂದು ಅರ್ಧ ಡೆಪಾಸಿಟ್ ಆಗಿರ್ಬೋದು ಮೂಳೆಗಳಿಗೆಲ್ಲ, ಇನ್ನೂ ಅದು ಹಂಗೆ ಮಾಡ್ತಾ ಆಲ್ಮೋಸ್ಟ್ ಒಂದು ಪೂರ್ತಿ ಬೋನ್ ನಾರ್ಮಲ್ ಆಯಿತು ಅಂದರೆ, ಗಟ್ಟಿ ಆಯಿತು ಅಂದರೆ ಆಗ ಮಾತ್ರೆ ಎಲ್ಲ ನಿಲ್ಲಿಸಿದ್ರು ಕೂಡ ಪೇಯ್ನ್ ಬರೋಲ್ಲ. ಅದರಲ್ಲಿ ಈ ಮೆಟಬಾಲಿಸಮ್ನ ಲೈಕ್ ಮೂಳೆ ರಿಲೇಟೆಡ್ ಕ್ಯಾಲ್ಶಿಯಂ ಬರೋದಕ್ಕೆ ಒಂದು ಬೋರಾನ್ ಅಂತ ಒಂದು ಮಾತ್ರೆ ಕೊಟ್ಟಿದ್ದೀನಿ ನೀವು, ಅದನ್ನು ಯೂಸ್ ಮಾಡ್ತಾ ಇದ್ದೀರಾ. ಆ ಬೋರಾನ್ ಮಾತ್ರನ ಒಂದು ವರ್ಷಕ್ಕೆ ಒಂದು ಹೊರಗಡೆ ತಗೊಂಡೇ ಇಲ್ಲ ಇಲ್ಲ ಅಲ್ಲಿ ನೀವು ಇಲ್ಲೇ ಲಿಕ್ವಿಡ್ ಕೊಟ್ಟಿದ್ದೀವಿ, ಅದು ಆ ಲಿಕ್ವಿಡ್ ಕೊಟ್ಟಿದ್ದೀವಿ. ಆ ಲಿಕ್ವಿಡ್ನ ನೀವು ವರ್ಷಕ್ಕೆ ಒಂದ್ಸರಿ ಒಂದು 2 ತಿಂಗಳು ತಗೊಂಡು ನಿಲ್ಲಿಸೋದು ಅದನ್ನು ನೀವು ಲೈಫ್ ಟೈಮ್. ಅದು ಯಾಕಂದರೆ ಈ ಬೋನು ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ, ಮತ್ತೆ ನಿಮಗೆ ಈ ಬೋನ್ ಸೌದ್ಬಿಟ್ಟು ಪೇಯ್ನ್ ಬರೋ ಥರ ಸಮಸ್ಯೆ ಬರೋಲ್ಲ. ಅದಕ್ಕೆ ನಾವು ಹೇಳೋದು ಒಂದು ವರ್ಷಕ್ಕೆ ಒಂದ್ಸರಿ ಒಂದು 2 ತಿಂಗಳು ತೊಗೊಂಡ್ಬಿಟ್ಟು ನಿಲ್ಲಿಸ್ಬಿಡಿ. ಏನೋ ಅದು ಆ್ಯಕ್ಚುಲಿ ನ್ಯಾಚುರಲ್ಸ್ ಎಲ್ಲ. ಮತ್ತು ಇದ್ರಾಗಿರೋ ಎಲ್ಲ ಮೆಡಿಸಿನ್ಸು ಕೂಡ 95% ಎಲ್ಲ ಬರೀ ಸಪ್ಲಿಮೆಂಟ್ಸ್, ಊಟದಲ್ಲಿ ತಗೋಬೇಕು, ತಗೊಳಕ್ಕಾಗ್ತಾ ಇಲ್ಲ. ಸೊ ಹಂಗಾಗಿ ಸಪ್ಲಿಮೆಂಟ್ಸ್ ಇರೋದಕ್ಕೆ ಒಂದು 5% ಮೆಡಿಸಿನ್ ಇದೆ, ಸ್ವಲ್ಪ ಬೋನ್ ಎಲ್ಲ ಗಟ್ಟಿ ಮಾಡಿ ಇದು ಮಾಡೋದಕ್ಕೆ. ಸೊ ಇದು ಸ್ನೇಹಿತರೆ, ಇದು ಇವ್ರಿಗೆ ಆಗಿರೋದು ಆಂಟಿರಲಿಸ್ಟಿಸಿಸ್ ಅಂತ ಫೋಕಸ್ ಇಯರ್, ಝೂಮ್ ಇಯರ್. ಸೊ ಇಲ್ಲಿ ನೋಡಿ, ಲೈಕ್ ಈ ವರ್ಟಿಬ್ರಲ್ ಕಾಲಮು ಈ ಲೆವೆಲಲ್ಲಿ ಇರಬೇಕಿದು, ಈ ಲೆವೆಲ್ ಹಿಂಗಿರಬೇಕು. ಇದೇನೇ ಮುಂದಕ್ಕೆ ಫುಲ್ ಜರುಗಿದೆ, ಇದನ್ನು ಆಂಟಿರಲಿಸ್ಟಿಸಿಸ್. ಆಂಟಿರಿಯರ್ ಅಂದರೆ ಇದು ಹೊಟ್ಟೆ ಕಡೆ, ಇದು ಮುಂದಕ್ಕೆ ಬಂದಿದೆ, ಇದು ಕರೆಕ್ಟ್ ಜಾಗದಲ್ಲಿದೆ, ಇದು ಮುಂದಕ್ಕೆ ಬಂದಿದೆ. ಇದು ಮುಂದೆ ಇರೋದ್ರಿಂದ ಇದೆಲ್ಲ ಜಗ್ಬಿಟ್ಟು ಪೇಯ್ನ್ ಬರ್ತಿರುತ್ತೆ, ಯಾಕಂದರೆ ಇದೆಲ್ಲ ಡೆನ್ಸಿಟಿ ಕಡಿಮೆ ಆಗಿದೆ ಇದು. ಸೊ ಇದು ಮೇಯ್ನು. ಸೊ ಓಕೆ, ಇವಾಗ ನಿಮ್ಗೆ ಏನೇನೆಲ್ಲ ಮಾಡೋಕ್ಕಾಗುತ್ತೆ? ಇವಾಗ ಬಾತ್ರೂಮ್ಗೆ ಹೋಗೋದು, ಮನೇಲೂ ಸ್ವಲ್ಪ ಎಲ್ಲ ಮಾಡ್ಕೊಳ್ತೀನಿ ಸರ್. ಹೌದಾ? ಕೆಲಸ ನಾನು ಮಾಡ್ಕೊಳ್ತೀನಿ ಸರ್, ಸ್ವಲ್ಪ ಅಡುಗೆನೂ ಮಾಡ್ಕೊಡ್ತೀನಿ. ನಾನು ನನ್ನ ಮಗ ಇಬ್ಬರೇ ಇರೋದು, ಮಗಳು ಅವ್ರ ಮನೇಲಿದೆ, ಅಲ್ಲಿಂದ ಊಟ ಕಳಿಸ್ತಾರೆ. ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಅಂದ್ರೆ ನಾನು ಮಾಡಿ ಕಳಿಸ್ತೀನಿ, ಓಡಾಡ್ತೀನಿ, ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೊಳ್ತೀನಿ, ನಮ್ಮ ಬಟ್ಟೆನೆ ಒಣಗಾಕಕ್ಕೆ ಕೊಡ್ತೀನಿ, ಒಣಗಿಸಿದ್ಮೇಲೆ ಮಡ್ಚಿ ನಾನೇ ಎತ್ತಿಕೊಳ್ತೀನಿ. ಮನೇಲಿ ಆಲ್ಮೋಸ್ಟ್ ಒಂದೊಂಚೂರು ಎಲ್ಲ ಮಾಡ್ಕೊಳ್ತೀನಿ. ಸ್ನಾನ ಮಾಡೋದು, ಅದಂತೂ ತುಂಬಾ ಇದಾಗಿದೆ ಸರ್ ನನಗೆ. ಮೊದಲೆಲ್ಲ ಕಮೋಡ್ ಮೇಲೆ ಕುತ್ಕೊಂಡು ನಾನು ಸ್ನಾನ ಮಾಡ್ತಾ ಇದ್ದೆ ಸರ್, ನಂಗೆ ಕೂತ್ಕೊಳ್ಳೋಕ್ಕಾಗದೆ. ಇವಾಗ ನಾನು ಸ್ಟೂಲ್ ಮೇಲೆ ಕುತ್ಕೊಂಡು ಅರ್ಧ ಗಂಟೆ 15 ನಿಮಿಷ ಆದ್ರೂ ನಾನು ಸ್ನಾನ ಮಾಡ್ಕೊಳ್ತಾ ಇದ್ದೀನಿ ಸರ್. ಯಾಕಂದ್ರೆ ಪರ್ಸನಲ್ ಹೈಜೀನ್ ಮುಖ್ಯ ಆಗುತ್ತೆ. ಇವಾಗ ಅದೊಂಥರ ಮನೋರೋಗ ಇಟ್ಕೊಂಡ್ಬರುತ್ತೆ. ಈಗ ಕರೆಕ್ಟಾಗಿ ನೀಟಾಗಿ ಸ್ನಾನ ಮಾಡ್ಕೊಂಡು ಕಮೋಡ್ ಮೇಲೆ ಕುತ್ಕೊಳ್ತಿದ್ದಲ್ಲ, ಅದು ಒಂಥರ ಇರಿಟೇಷನ್ ಆಯ್ತಾ ಇತ್ತು ನನಗೆ. ಕರೆಕ್ಟ್, ಮಾನಸಿಕವಾಗಿ ಹಿಂಸೆ ಆಗುತ್ತೆ, ಹಿಂಸೆ ಆಯ್ತಿತ್ತು. 15 ನಿಮಿಷ ಸ್ನಾನ ಮಾಡ್ದಂಗೆ ಅನ್ಸಲ್ಲ ಅದು. ಆಮೇಲೆ 5 ನಿಮಿಷಕ್ಕೆ ಮಾಡ್ಕೊಂಡ್ಬರ್ಬೇಕು ಸ್ನಾನ, ಅದು ಒಂಥರ ಬಾಡಿ ಕ್ಲೀನ್ ಅನ್ಸಲ್ಲ, ತಲೆ ಒರೆಸ್ಕೊಳಕ್ ಆಗ್ತಿಲ್ಲ, ಬಟ್ಟೆ ಹಾಕೊಳಕ್ ಅಷ್ಟು ಪೇಯ್ನ್ ಇರುತ್ತೆ. ಈ ಪೇಯ್ನಿಂದ ನನಗೊಂದು ಒಂದು ಒಂದು ಸ್ವಚ್ಛತೆನೇ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ವೈಯಕ್ತಿಕ ಸ್ವಚ್ಛತೆನೇ ಇಲ್ಲಲ್ಲ, ಬದುಕಿದ್ದು ಅದಕ್ಕೇನು ಇದಿಲ್ಲ ಅನ್ಬಿಟ್ಟು ನಂಗೆ ತುಂಬಾನೇ ಬೇಜಾರಾಗಿತ್ತು ಸರ್. ಇದು ಈಗ ಇನ್ನೂ ಒಂದು ವರ್ಷ ರಜಾ ಇದೆ ನನಗೆ, ಅಷ್ಟರಲ್ಲಿ ನಾನು ಕ್ಲಿಯರ್ ಮಾಡ್ಕೊಂಡು ಫುಲ್ ಕ್ಲಿಯರ್ ಆಗ್ತೀರಾ, ಏನು ತೊಂದರೆ ಇಲ್ಲ. ಏನು ಇವಾಗ 75% ಬೆಟರ್ ಆಗಿದೆಯೋ ಅದಂಗೆ ಬೋನ್ ಗಟ್ಟಿ ಆಗ್ತಾ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾವಾಗ ಒಂದೊಂದ್ಸರಿ ಪೇಯ್ನ್ ಬರ್ಬೋದು, ಬಟ್ ಅದ್ರ ಮೇಲೆ ವರಿ ಮಾಡ್ಕೊಳ್ಳೋದು ಬೇಡ. ಇನ್ಮೇಲಿಂದ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಬೋದು, ನೀವು ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಬೋದು. ಇವಾಗ ಬೋನ್ ಇನ್ನೂ ಜಾಸ್ತಿ ಗಟ್ಟಿ ಆಗುತ್ತೆ, ಸ್ವಲ್ಪ ಸರ್ಕ್ಯುಲೇಷನ್ ಇನ್ನೂ ಚೆನ್ನಾಗುತ್ತೆ. ಎಕ್ಸರ್ಸೈಸ್ ಇನ್ಕ್ರೀಸ್ ಸರ್ಕ್ಯುಲೇಷನ್ ಟು ಈಚ್ ಅಂಡ್ ಎವ್ರಿ ಪಾರ್ಟ್. ನೀವು ಅವಾಗ ಹೇಳಿದ್ರಿ ನಂಗೆ ತುಂಬಾ ನೋವು ಬರ್ತದೆ, ಅವಾಗ ಬೇಡ, ಯಾಕಂದ್ರೆ ಸ್ವಲ್ಪ ಇದು ಅಂತ. ಆಮೇಲೆ ಇಷ್ಟೇ ಮೇನ್ ಲೈಕ್. ಆಮೇಲೆ ನಮ್ಮ ಮಗನ್ಗೂ ನೀವ್ ಹೇಳಿದ್ರಿ ಇನ್ನೂ ಇವ್ರಿಗೆ ತುಂಬಾ ಲೇಟ್ ಆಗುತ್ತೆ, ತಕ್ಷಣ ಇದಾಗಲ್ಲ, ಅವ್ರಿಗೆ ಇದಾಗಿದೆ ಅಂತ. ನಮ್ಮ ಮಗ ಅದನ್ನ ನಂಬಿ ಇಲ್ಲ, ಅದನ್ನ ಇಲ್ಲ ಅಲ್ಲೇ ಹೋಗಿ ತೋರ್ಸ್ಕೊಂಡೇ ಮಾಡಿಸ್ಕೋಬೇಕು ಅಂತ. ಯಾಕಂದ್ರೆ ಎಲ್ಲರಿಗೂ ಇವಾಗ ಕೆಲವರು ವಿಡಿಯೋ ನೋಡ್ತಾರೆ, ವಿಡಿಯೋ ನೋಡಿದಾಗ ಎಲ್ಲರಿಗೂ ಒಂದೇ ಸರಿ ವಾಸಿ ಆಯ್ತಂತೆ, 2ನೇ ಸರಿ ವಾಸಿ ಆಯ್ತಂತೆ, ನನಗೆ ಯಾಕೆ ವಾಸಿ ಆಗ್ತಿಲ್ವಾ? ನಾನು ಫಸ್ಟ್ ಹಂಗೆ ಅನ್ಕೊಂಡಿದ್ದೆ ಸರ್, ಏನು ಒಂದೇ ಸತಿಗೆ ನೋವು ಕಮ್ಮಿ ಆಯ್ತು ಅಂತಾರೆ. ಅಲ್ಲ, ಆಗುತ್ತೆ. ಅದೇನಾಗುತ್ತೆ ಅಂದ್ರೆ ಬಾಡಿ ಟು ಬಾಡಿ ಡಿಫ್ರೆನ್ಸ್ ಇರುತ್ತೆ. ಅದರ ಅರ್ಥ ಇವಾಗ ನಾವು ಬೋರ್ ಕೊರಿತಾ ಇದ್ವಿ, ಅದರ ಅರ್ಥ ನೀರೇ ಬರಲ್ಲ ಅಂತಲ್ಲ, ಬರುತ್ತೆ. ಲೈಕ್ ಏನಂದ್ರೆ ರಿಸಲ್ಟ್ ಬರಲ್ಲ ಅಂತಲ್ಲ, ರಿಸಲ್ಟ್ ಬರುತ್ತೆ. ಹಂಗಂತ ತೋಟ ಪೂರ್ತಿ ಒಣಗಿಬಿಡೋಕ್ಕಾಗತ್ತಾ? ಆಗಲ್ಲ. ಸೊ ರಿಸಲ್ಟ್ ಬರುತ್ತೆ. ವಿ ಹ್ಯಾವ್ ಟು ಲೈಕ್ ಕೀಪ್ ಆನ್ ಹಿಟ್ಟಿಂಗ್ ದ ಕರೆಕ್ಟ್ ಜಂಕ್ಷನ್. ಕರೆಕ್ಟಾಗಿ ಏನು ಟ್ರೀಟ್ಮೆಂಟು, ರೂಟ್ ಕಾಸ್ ಗೊತ್ತಾಗಬೇಕು, ಇದೆಲ್ಲಿಂದ ಈ ಥರ ಆಗ್ತಿದೆ ಇವ್ರಿಗೆ. ಸೊ ಕಾಯಿಲೆ ಫುಲ್ ಡೀಪಾಗಿದೆ. ಸೊ ಅದನ್ನು ತೆಗೆದು ಹಾಕೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹಂಗಾಗಿ ನಾನು ಯೂಶ್ವಲಿ ಗರ್ಭಕೋಶ ತೆಗೆದೋರಿಗೆ ಮಿನಿಮಮ್ 3 to 4 months ಅಂತ ಹೇಳ್ತೀನಿ. ಆಮೇಲೆ ಸಿವಿಯರ್ ಡಿಸ್ಕ್ ಬಲ್ಜ್ ಆಗಿರ್ತವೆ, ಮಲ್ಟಿಪಲ್ ಡಿಸ್ಕ್ ಬಲ್ಜು, 2-3 ಡಿಸ್ಕ್ ಬಲ್ಜ್ ಆಗಿರ್ತವೆ. ಆಮೇಲೆ ಕಾಲೇ ಒಂದು 10 ಡಿಗ್ರಿನೂ ಕೂಡ ಎತ್ತಕ್ಕೆ ಬರ್ತಾ ಇರಲ್ಲ ಅವ್ರಿಗೆ. ಆಮೇಲೆ ಮಂಡಿ ತುಂಬ ಸೌದಿರುತ್ತೆ, ಅಂದರೆ ಲೈಕ್ ತುಂಬ ಸೌದಿರುತ್ತೆ. ಸವಿಯೋದನ್ನು ಹೊರಡೋದಕ್ಕಿಂತ ತುಂಬ ಇನ್ಫ್ಲಮೇಷನ್ ಇರುತ್ತೆ ಕಾರ್ಟಿಲೇಜ್ ಸುತ್ತ. ಸೊ ಅವ್ರಿಗೆ ಅಂಥವ್ರಿಗೆಲ್ಲ ಸ್ವಲ್ಪ ರಿಸಲ್ಟ್ ಡಿಲೇ ಆಗುತ್ತೆ.
ಕೆಲವರು ಆಲ್ರೆಡಿ ಬಾಡಿ ಚೆನ್ನಾಗಿರುತ್ತೆ, ಕೆಲವರಿಗೆ ಶುಗರ್ ಬಿ ಪಿ ಎಲ್ಲ ಇರಲ್ಲ, ಜಸ್ಟ್ ಬಂದು ಡಿಸ್ಬಲ್ಸ್ ಆಗಿರುತ್ತೆ, ಪಟ್ಟನ ರಿಸಲ್ಟ್ ಬಂದುಬಿಡುತ್ತೆ. ಇಟ್ ಇಸ್ ನಾಟ್ MRI ತೋರಿಸೋದಲ್ಲ ಅದು, ಲೈಕ್ ಅವ್ರದ್ದು ಒಂದು ಮೆಟಬಾಲಿಸಮ್ ಕಂಪ್ಲೀಟ್ ಮಾಡಿ, ಅದಕ್ಕೋಸ್ಕರ ಬಂದಿರಿಗೆಲ್ಲ ಬ್ಲಡ್ ಟೆಸ್ಟ್ ಮಾಡೋದು. ಅವ್ರ ಕಂಪ್ಲೀಟ್ ಬಾಡಿ ಪಿಕ್ಚರ್ ಗೊತ್ತಾಗುತ್ತೆ. 108 ಟೆಸ್ಟ್ ಅದರಲ್ಲಿ ಎಲ್ಲ ಬಂದ್ಬಿಡುತ್ತೆ, ವಿಟಮಿನ್ಸು, ಹೆವಿ ಮೆಟಲ್ಸು, ಟ್ರೇಸ್ ಮಿನರಲ್ಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಅದನ್ನು ನೋಡ್ಕೊಂಬಿಟ್ಟು ಅದ್ರ ಮೇಲ್ಗಡೆ ನಾವು ಸ್ವಲ್ಪ ರಿಸಲ್ಟು ಇಷ್ಟು ಆಗ್ಬೋದು ಅಂತ. ಸೊ ಹಂಗಾಗಿ ನೀವು ಒಂದು ಏನಂದರೆ ನೀವು ಧೈರ್ಯವಾಗಿ ತೊಗೊಂಡಿದ್ದೀರ, ಅದು ಇನ್ನೂ ಕಂಟಿನ್ಯೂಸ್ ತೊಗೊಂಡಿರೋದು ಟ್ರೀಟ್ಮೆಂಟು, ಅದು ವೆರಿ ಇಂಪಾರ್ಟೆಂಟ್ ನಮಗೆ. ಸೊ ಇನ್ನೊಂದು ನಮ್ಮ ಇವಾಗ ನೀವು ಪಥ್ಯ ಮಾಡ್ತಿದ್ರಲ್ಲ, ಪಥ್ಯ ಕರೆಕ್ಟಾಗಿ ಎಲ್ಲ ಮಾಡ್ತಿದ್ದೀರಾ? ಈಗ ನೈಟಲ್ಲಿ ಏನು ತಗೊಂತೀರಾ? ನೈಟಲ್ಲಿ ರೈಸೇ ತಿಂತೀನಿ ಸರ್ ನಾನು. ಓಕೆ, ಅದು ಬರೀ ಬಾದಾಮಿ, ವಾಲ್ನಟ್ಟು, ತೆಂಗಿನಕಾಯಿ, ತರಕಾರಿ ಪಲ್ಯ ತಗೊಂತೀರಲ್ಲ, ಅಷ್ಟಕ್ಕೆ ನಿಲ್ಲಿಸಿ ನೋಡೋಣ. ಒಂದು 8 ಗಂಟೆ ಹಂಗೆ. ಏನು ಅಂದ್ರೆ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ ನನಗೆ, ಅದಕ್ಕೆ ಏನ್ ಮಾಡ್ತಾ ಇದ್ದೆ, 6 ಗಂಟೆಗೆ ವಾಲ್ನಟ್ಟು, 8 ಗಂಟೆಗೆ ಇಷ್ಟೇ ಅನ್ನ ಸರ್, ಅದೇನು ತುಂಬಾ ಮಧ್ಯಾಹ್ನ ಒಂದು ಇಷ್ಟಪ್ಪ ಮುದ್ದೆ ತಿಂತಾ ಇದೆ. ಬೆಳಿಗ್ಗೆ ಏನಾದ್ರು ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಒಂದು 11 ಗಂಟೆ ಹಂಗೆ ಒಂದು ಇಡ್ಲಿನ ಒಂದು ದೋಸೆನ ತಿಂತಾ ಇದೆ. ನಂಗೆ ಶುಗರ್ ಮಾತ್ರ ನುಂಗ್ಬೇಕಲ್ಲ ಅಂತ, ಅದಕ್ಕೋಸ್ಕರ. ಡಯಾಬಿಟಿಕ್ ಇರೋರಿಗೆ ಸ್ವಲ್ಪ ಕಾರ್ಬೋಹೈಡ್ರೇಟ್ ಬೇಕಾಗುತ್ತೆ. ಆದರೆ ನೈಟಲ್ಲಿ ಇವಾಗ ಸ್ವಲ್ಪ ಬಾಡಿ ಚೆನ್ನಾಗಿದೆಯಲ್ಲ, ನೈಟಲ್ಲಿ ರೈಸ್ ಆದರೆ 0 ಮಾಡಿ, ಇನ್ನೂ ಸ್ವಲ್ಪ ಫಾಸ್ಟಾಗಿ ರಿಕವರಿ ಆಗುತ್ತೆ. ನೈಟಲ್ಲಿ ಬರೀ ಈ ಬಾದಾಮಿ, ವಾಲ್ನಟ್ಟು, ತೆಂಗಿನಕಾಯಿ, ಶೇಂಗಾ ಬೀಜ, ಮಶ್ರೂಮು, ಪನ್ನೀರು ಈ ಥರದ್ದು ಏನೇನು ಇದ್ದರೆ ಅದನ್ನೇ ವೆರೈಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಫುಲ್ಲು ಹೊಟ್ಟೆ ತುಂಬ ತಿನ್ನಿ. ಈ ರೈಸು, ಮುದ್ದೆ, ರೊಟ್ಟಿ, ಕಾರ್ಬೋಹೈಡ್ರೇಟಲ್ಲಿ ಏನಿರ್ತಾವಲ್ಲ ಇವನ್ನ ಕಂಪ್ಲೀಟ್ 0 ಮಾಡಿ, ನೈಟಲ್ಲಿ ಮಾತ್ರ. ಮಧ್ಯಾಹ್ನ ಟೈಮ್ ಫುಲ್ ತಗೊಳ್ಳಿ. ಸೊ ಕಾರ್ಬೋಹೈಡ್ರೇಟ್ ನೈಟ್ 0 ಮಾಡಿ ನೋಡಿ, ಇನ್ನೂ ಬಾಡಿ ಒಳಗಡೆ ಒಂಥರ ಅದು ಫುಲ್ಲು ಇನ್ಸುಲಿನ್ ಇನ್ನೂ ಡಿಪ್ ಆಗಿಬಿಡುತ್ತಲ್ಲ, ಫುಲ್ ರೀಜನರೇಷನ್ ಮೆಕ್ಯಾನಿಸಮ್ ಬಂದ್ಮೇಲೆ ಎಣ್ಣೆ ನಿಲ್ಸ್ಬಿಟ್ವಿ. ಹೌದಾ? ಮುಂಚೆ ಯಾವ ಎಣ್ಣೆ ಫುಡ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀರಾ? ಫುಡ್ ಫುಲ್ ಎಲ್ಲ ನಾವು ಎಣ್ಣೆ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ ಸರ್. ಆಮೇಲೆ ಇದು ಹಣ್ಣೆಲ್ಲ ತಿನ್ನೋದ್ ಬಿಟ್ಟೆ ನಾನು, ಯಾಕಂದ್ರೆ ನಿಮಗೆ ಫ್ಯಾಟಿ ಲಿವರ್ ಇತ್ತು, ಹಂಗಾಗಿ ಹಣ್ಣೆಲ್ಲ ತಿನ್ನೋದ್ ಬಿಟ್ಟೆ. ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡ್ತಾ ಇರೋದು ನಾವು. ಮನೇಲಿ ಇದ್ದಿದ್ದು ತಗೊಂಡೋಗಿ ಕೊಟ್ಬಿಟ್ವಿ, ಬಾಕ್ಸ್ ಎಣ್ಣೆ ಇತ್ತು. ಆಮೇಲೆ ಇದು ಎಣ್ಣೆ ಗೋಧಿ ಹಿಟ್ಟಿತ್ತು, ಅದು ಎಲ್ಲ ಕೊಟ್ಟು ಗೋಧಿ ಹಿಟ್ಟು ನಮ್ಮ ಮನೇಲೆ ಯಾರು ತಿನ್ನಲ್ಲ, ನಮ್ಮ ಮಗಳ ಮನೆ, ನಮ್ಮ ಮನೆ ಯಾರು ಮುಟ್ಟಲ್ಲ. ಎಲ್ಲರಿಗೂ ಹೇಳೋದೇನಂದ್ರೆ, ಮೆಡಿಕಲ್ ಸ್ಟೋರ್ಗೆ ನಾವು ಫ್ಯೂಚರಲ್ಲಿ ದುಡ್ಡು ಇಡೋ ಥರ ಆಗ್ಬೇಕಂದ್ರೆ ಇವಾಗ ನಾವು ಪ್ರಾವಿಷನ್ ಸ್ಟೋರ್ಗೆ ಈ ರಿಫೈಂಡ್ ಆಯಿಲು, ಮೈದಾ, ಗೋಧಿ, ಸಕ್ಕರೆ ಇವೆಲ್ಲ ತರ್ತಾ ಇದ್ರೆ ಒಂದಲ್ಲ ಒಂದಿನ ನಾವು ಮೆಡಿಕಲ್ ಸ್ಟೋರ್ಗೆ ಸಕ್ಕರೆ ತರದ್ ಬಿಟ್ವಿ. ಕಾಫಿ ಟೀನೇ ಕುಡಿಯಲ್ಲ, ಹಾಲಿಲ್ಲ. ಸೂಪರ್. ಯಾರು ಬಂದ್ರು ಇವಾಗ ಕಷಾಯ ಮಾಡ್ಕೊಡ್ತೀವಿ ವಿನ ನಾವು ಇದು ಕಾಫಿ ಟೀ ಎಲ್ಲ ಏನು ಅನ್ಕೊಳಲ್ಲ ಅವರು. ಏನಪ್ಪ ಕಾಫಿ ಟೀ ಇಲ್ಲ, ನಾವು ತರಲ್ವಲ್ಲ, ಇನ್ನೇನ್ ಮಾಡೋದು. ನಾನೇನು ಫ್ರಿಡ್ಜಲ್ಲಿ ಇಟ್ಕೊಂಡು ಇದು ಮಾಡ್ಲಿ, ನಾನೇ ಕುಡಿಯಲ್ಲ ಅಂದ್ಮೇಲೆ ಅದನ್ನ ಮಾಡಲ್ಲ. ಸೂಪರ್. ಸ್ಕಿನ್ ಎಲ್ಲ ನಿಮಗೆ ಮೆಲಾಸ್ಮಾ ಇತ್ತು ಮುಂಚೆ, ಇವಾಗ ಸ್ವಲ್ಪ ಕ್ಲಿಯರ್ ಆಗಿದೆ, ಸ್ವಲ್ಪ ಲೈಟ್ ಆಗಿದೆ. ಅದು ಹಾರ್ಮೋನ್ ಇಂಬ್ಯಾಲೆನ್ಸ್, ಅದೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಚೆನ್ನಾಗಿದೆ. ವೆರಿ ಹ್ಯಾಪಿ ಅಬೌಟ್ ನಿಮ್ಮ ಒಂದು ಟ್ರೀಟ್ಮೆಂಟ್ ಏನು ರಿಕವರಿ ಆಗಿದೆಯಲ್ಲ, ತುಂಬ ಖುಷಿಯಾಗಿದೆ, ಅದಕ್ಕೆ ವಿಡಿಯೋ ಮಾಡಿದೆ. ಸರಿ ಸರ್. ಹಂಗಂತ ಬೇರೆ ರಿಕವರಿ ಖುಷಿ ಆಗಿಲ್ಲ ಅಂತಲ್ಲ, ಎಲ್ಲರದು ನನಗೆ ಖುಷಿ ಆಗುತ್ತೆ. ಬಟ್ ಏನಂದರೆ ಕಾಲಾವಕಾಶ ತುಂಬ ಕಮ್ಮಿ ಇರೋದ್ರಿಂದ ಬೇಗ ಪೇಷಂಟ್ಸ್ ಅಲ್ಲಿ ಹೊರಗಡೆ ವೆಯ್ಟಿಂಗಲ್ಲಿರೋರು, ನೋವು ಇಟ್ಕೊಂಡು ಕುತ್ಕೊಂಡು ಇರ್ತಾರೆ, ಕೆಲವರಿಗೆ ಕುತ್ಕೊಳ್ಳೋಕ್ಕೆ ಜಾಗ ಇರೋಲ್ಲ, ನಿಂತ್ಕೊಂಡೇ ಇರ್ತಾರೆ ಪೇನ್ ಇದ್ರೂ ಕೂಡ. ಯಾಕಂದರೆ ನಮಗೆ ಇಲ್ಲಿ ಜಾಗದ ತುಂಬ ಡಿಫಿಷಿಯನ್ಸಿ ಇದೆ, ಅಭಾವ ಇದೆ. ಸೊ ಹಂಗಾಗಿ ವಿಡಿಯೋ ನಮ್ಮ ಟೀಮ್ ಮೆಂಬರ್ಸೇ ಮಾಡ್ತಾರೆ. ದಯವಿಟ್ಟು ವಿಡಿಯೋಸ್ ನೋಡಿ, ಅದರಲ್ಲಿರ್ತಕ್ಕಂಥ ಪ್ರತಿಯೊಂದೊಂದು ಪೇಷಂಟ್ನ ವೈಯಕ್ತಿಕ ಎಕ್ಸ್ಪೀರಿಯನ್ಸು ನಮಗೆ ಸ್ಫೂರ್ತಿ ಕೊಡುತ್ತೆ, ಮತ್ತು ಏನೋ ಒಂದು ಡಯಟ್ ಮಾಡೋದಕ್ಕೆ, ಏನೋ ಒಂದು ಕರೆಕ್ಷನ್ ಮಾಡ್ಕೊಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ಹೇಳ್ತಾ, ಯಾವುದೂ ಕೂಡ ಸರ್ಜರಿ ಯಾಕೆ ನಾನು ಫೈನಲ್ ಸೊಲ್ಯೂಷನ್ ಅಲ್ಲ ಅಂತ ಹೇಳ್ತೀನಿ ಅಂದರೆ, ದೇಹದಲ್ಲಿ ಇಷ್ಟು ಸಮಸ್ಯೆಗಳು ಇಟ್ಕೊಂಡು ಒಂದು ಸರ್ಜರಿ ನಮಗೆ ಅದು ಕ್ಯೂರ್ ಮಾಡಲ್ಲ ಅಂತ ನನ್ನ ಒಂದು ಪರ್ಸ್ನಲ್ ಅಭಿಪ್ರಾಯ. ನಾನು ಸರ್ಜರಿಗೆ ಆಪೋಸಿಟ್ ಆಗೇನಿಲ್ಲ, ಬಟ್ ಸರ್ಜರಿ ಐ ಆಮ್ ನಾಟ್ ಎಗೇನ್ಸ್ಟ್ ಸರ್ಜರಿ, ಐ ಆಮ್ ಫಾರ್ ಸಮಥಿಂಗ್ ಬೆಟರ್ ಟ್ರೀಟ್ಮೆಂಟ್ ಅಷ್ಟೇ. ಐ ಆಮ್ ಫಾರ್ ಸಮಥಿಂಗ್ ಬೆಟರ್. ಯಾವುದು ನಮ್ಮ ದೇಹಕ್ಕೆ ಯಾವುದು ಒಳ್ಳೇದಾಗುತ್ತೋ ಅದಕ್ಕೆ ನಾವು ಇದು ಮಾಡೋಣ ಅಂತ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ನೀವು ಸರ್, ನಿಮ್ಮ ಅಕ್ಕವ್ರು ನೋಡಿದ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಸರ್? ಮುಂಚೆಗೆ ಹೊರಗಡೆ ಕರ್ಕೊಂಡು ಎಲ್ಲ ಇದು ಮಾಡ್ತಿದ್ರು, ಹೋಗ್ತೇನೆ. ಇಲ್ಲೂ ಸರ್ ನಾನು ಬಂದು ಕೆಳಗಡೆ ಮಲಗಿರ್ತಾ ಇದ್ದೆ, ನಿಮ್ಗೆಲ್ಲ ತೋರ್ಸೋವರೆಗೂ ನಾನು ಕೆಳಗಡೆ ಮಲಗಿರ್ತಿದ್ದೆ ಸರ್. ಅಲ್ಲಿ ಪೇಷಂಟ್ ಬಂದರೆ ಎದೊಳಿ ಆಲ್ಮೋಸ್ಟ್ 15 ನಿಮಿಷ ಚೆನ್ನಾಗಿ ಎದೊಳಿ ಅನ್ನೋರು, ಆದರೂ ನಾನು ಬೇಜಾರು ಮಾಡ್ಕೊ, ಇನ್ನೊಬ್ರು ಪೇಷಂಟು ಬೇಕು, ಅವರು ನಮ್ಮ ಥರನೇ ಅಂತ ಎದ್ದು ಆ ಕಡೆ ಈ ಕಡೆ ಹೋಗಿವ್ನಿ. ಆಮೇಲೆ ಕೆಳಗಡೆ ಇಂಜೆಕ್ಷನ್ ಹಾಕಿಸತ್ತವಂತೂ ನನಗೆ ಅದೇ ಒಬ್ಬರು, ಅವ್ರ ಹೆಸರು ನನಗೆ ಗೊತ್ತಿಲ್ಲ ಸರ್, ಅವರಂತೂ ನಂಗೆ ಕೇಳಿ ಇಂಜೆಕ್ಷನ್ ಹಾಕೋರು ಸರ್. ಅಮ್ಮ ಎಲ್ಲಿ ನೋಯ್ತಾ ಇದ್ದೀನಿ, ಕುಳ್ಳಗಿದ್ದಾರೆ ಸರ್, ಕನ್ನಡ ಸ್ವಲ್ಪ ಮೀಡಿಯಂ ಆಗಿದ್ದಾರೆ ಸರ್. ನಾನು ಯಾವಾಗ ಬಂದ್ರು ಅವ್ರ ಹತ್ರನೇ, ಅವರೇ ಬೆಳ್ಳಗಿದ್ದಾರೆ, ತುಂಬಾ ಒಳ್ಳೆಯವರು ಸರ್. ನಿಮ್ಮ ಆಸ್ಪತ್ರೆಯಲ್ಲಿ ಯಾರು ಆ ಥರ ಇಲ್ಲ ಸರ್, ಎಲ್ಲರೂ ಹೆಲ್ಪ್ ಮಾಡ್ತಾರೆ ಸರ್. ಯಾಕಂದ್ರೆ ನೋವು ಅಂತ ಬಂದಿರ್ತಾರಲ್ವಾ, ಈಗ ಶುಗರ್ ಅಂತ ಬಂದ್ರೆ ಏನು ಮಾತಾಡೋಂಗಿರ್ತಾರೆ, ಏನು ಕಾಂಪ್ಲಿಕೇಶನ್. ನೋವು ಅಂದ್ರೆ ಅವ್ರ ಪೇಯ್ನ್ಗೆ ಬಂದಿರ್ತಾರೆ, ಆಲ್ರೆಡಿ ಸೊಂಟ ನೋವು, ಮಂಡಿ ನೋವು, ಅದರಿಂದ ಮಾನಸಿಕವಾಗಿ ಆಲ್ರೆಡಿ ಫ್ರಸ್ಟ್ರೇಟ್ ಆಗಿರ್ತಾರೆ. ನಾವೆಲ್ಲ ಸ್ಟಾಫ್ಗೆ ಹೇಳೋದು, ಟ್ರೈನಿಂಗಲ್ಲಿ ಪ್ರತಿ ಸರಿ ಹೇಳೋದೇನೆಂದರೆ ಕಂಪ್ಯಾಷನ್ ಆಗಿರಿ, ಯಾಕಂದರೆ ಅವರು ಆಲ್ರೆಡಿ ಪೇಯ್ನಲ್ಲಿ ಇರ್ತಾರೆ. ಆ ನೋವು ಮೇಲೆ ಇನ್ನೊಂದು ನೋವು ಕೊಡ್ಬೇಡಿ ಮನಸ್ಸಿಗೆ. ಸೊ
ಸೊ ಇದಂಗಾಗಿ ಬಟ್ ಜಾಗ ಸ್ವಲ್ಪ ಕಮ್ಮಿ ಇದೆ, ಹಂಗಾಗಿ ಸ್ವಲ್ಪ ನಾನು ಹಂಗೂ ಲಿಫ್ಟಿಂದ ಬರ್ಬೇಕಾದ್ರೆ ಒಂದ್ಸತಿ ಇಲ್ಲೇ ಬಿದ್ದೋಗ್ಬಿಟ್ಟಿದೆ ಅನ್ಕಾನ್ಸಿಯಸ್ ಆಗಿ. ಅವಾಗ ತಿರ್ಗಾ ನೋವಾಗ್ಬಿಟ್ಟಿತ್ತು. ಆಮೇಲೆ ನಿಮ್ಗೆ ಹೇಳಿದ್ಮೇಲೆ ನೀವು ಮತ್ತೆ ಇಂಜೆಕ್ಷನ್ ಹಾಕ್ಸಿದ್ರಿ ಅಲ್ಲಿಗೆಲ್ಲ. ಓಕೆ, ಬಿದ್ದೋಗ್ಬಿಟ್ಟಿದೆ ಇಲ್ಲೇ. ಸೊ ಮುಂಚೆ ಕಂಪೇರ್ ಮಾಡಿದ್ರೆ ನಿಮಗೆ ತುಂಬ ಓಕೆ ಅನುಕೂಲ ಆಗಿದೆ. ಅಣ್ಣ ಹೇಳ್ತಾ ಇರ್ತಾರೆ ಬೇರೆಯವ್ರಿಗೆಲ್ಲ ರೆಫರ್ ಮಾಡಿ. ನಾನು ಹೇಳ್ತೀನಿ ಸರ್, ಫಸ್ಟ್ ಹೋಗಿ ನೀವು ಅಂತಾನೆ ಹೇಳ್ತೀನಿ ಸರ್ ನಾನು. ಹೋಗಿ ಮಾಡ್ಕೊಳ್ಳಿ. ಯಾಕಂದರೆ ಮೇಯ್ನ್ಲಿ ನೋವು ಇರೋಂಥವ್ರಿಗೆ ಅದನ್ನು ನಾವು ಫೋಕಸ್ ಮಾಡಬೇಕು. ಯಾಕಂದರೆ ಲೈಕ್ ಅವ್ರಿಗೆ ಅದು ನೀವು ಅನುಭವಿಸಿದ್ರಲ್ಲ, ನಾನು ಹೇಳೋ ಅವಶ್ಯಕತೆ ಇಲ್ಲ. ಪೇನ್ ಅಂತೂ ಯಾರ ಶತ್ರುಗೂ ಬೇಡ ಸರ್. ನಮ್ಮ ಥರ ಪೇನ್ ಮಾತ್ರ ಯಾವ ಶತ್ರುಗೂ ಬೇಡ. ಹೋದ ತಿಂಗಳು ನನ್ನ ಮಗಳನ್ನ ಕರ್ಕೊಂಬಂದಾಗ ನೀವೇ ಒಂದು ಇಂಜೆಕ್ಷನ್ ಮಾತ್ರೆ ಕೊಡಿಸಿದ್ರಿ, ನಮ್ಮ ಮಗುಗೆ ಹಾಲು ಕುಡಿಸ್ತವ್ರೆ ಅಂದ್ಬಿಟ್ಟು. ಅವ್ರಿಗೂ ಒಂದು ಸ್ವಲ್ಪ ಪರವಾಗಿಲ್ಲ ಸರ್. ಆ ಮಾತ್ರೆ ಮಗಳಿಗೆ ಕೊಟ್ಟಿದ್ದು ಅವರು ಹಾಲು ಕುಡಿಸ್ತಾರೆ ಅಂದ್ಬಿಟ್ಟು ನೀವು ಬೇರೆ ಮಾತ್ರೆ ಹೇಳ್ಕೊಟ್ಟಿದ್ದು. ಅವ್ರಿಗೆ ಒಂದೇ ತಾವು ಇಲ್ಲಿ ನೋವು ಸರ್, ಅದು ನಾರ್ಮಲ್ ಏರಿಗೆ ಅವ್ರಿಗೆ. ಆದ್ರೂ ವಿಟಮಿನ್ ಡಿ ಕಮ್ಮಿ ಆಗಿರುತ್ತೆ, ಬಿಸಿಲಿಗೆಲ್ಲ ಹೋಗಿರಲ್ಲ, ಮತ್ತೆ ಮನೇಲೇ ಇದ್ದಾರಲ್ಲ, ಅದರಿಂದ ಅಷ್ಟೇ, ಅದೇ ತೊಂದರೆ ಇಲ್ಲ, ಪರವಾಗಿಲ್ಲ ಅವ್ರಿಗೂ ಸರ್. ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸ್ವಲ್ಪ ಕ್ಯಾಮರಾ? ಯಾಕಂದ್ರೆ ನಾನಂತೂ ಹೇಳೋದೇನು ಅಂದರೆ ಎಲ್ಲರೂ ಬರಬೇಕು ಸರ್, ಇಲ್ಲಿ ತೋರಿಸ್ಕೋಬೇಕು, ಆಪ್ರೇಷನ್ ಇಲ್ದಂಗೆ ವಾಸಿ ಮಾಡ್ಕೋಬೇಕು ಸರ್, ಅದೊಂದೇ ನಾನು ಹೇಳೋದು. ನಾವು ದುಡ್ಡು ಕೊಡೋದು ಹೆಚ್ಚಲ್ಲ, ನೀವು ವಾಸಿ ಮಾಡೋದು ನಮ್ಗೆ ಹೆಚ್ಚು. ಹೌದು. ಯಾಕಂದರೆ ಈಗ ಬ್ಯಾಂಕರ್ ಸಾಲ ಕೊಡ್ತಾರೆ, ಒಂದು ದೊಡ್ಡ ಆಸ್ಪತ್ರೆ ಹಾಕಿ ಒಂದು 4 ಆಪರೇಷನ್ ಥಿಯೇಟರ್ ಹಾಕಿ ಮಾಡಿಬಿಡ್ಬೋದು. ಬಟ್ ಇವಾಗ ಮಾಡೋ ಕೆಲಸ ನಾವು ಇನ್ಸೂರೆನ್ಸ್ ಐತೆ ಅಂತ ಓಡೋಗಿ ಆಪರೇಷನ್ ಮಾಡಿಸ್ಕೊಳ್ಳೋದು ಅನ್ಭೋಗ್ಸೋರು ನಾವೇ ಸರ್. ಇನ್ಸೂರೆನ್ಸ್ ಅವ್ರೇನು ದುಡ್ಡು ಕೊಡ್ತಾರೆ, ನಾವು ಕಟ್ಟಿರೋ ದುಡ್ಡು ಅವ್ರು ಕೊಡ್ತಾರೆ. ಈಗ ನಾವು ಅನ್ಭವಿಸ್ತಾ ಇದೀವಲ್ಲ ಸರ್, ಬ್ಯಾಂಕರ್ ಅಲ್ಲ, ಅದಕ್ಕೆ ಕರೆಕ್ಟಾಗಿ ಗೊತ್ತಿದೆ. ಹೌದು ಸರ್, ನಾನು ಇನ್ಸೂರೆನ್ಸ್ಗೆ ದುಡ್ಡು ಕಟ್ತೀನಿ, ಅವ್ರೇನು ದುಡ್ಡು ಕೊಡ್ತಾರೆ, ಅವ್ರ ಕೈಯಿಂದ ಏನು ನಮಗೆ ಕೊಡ್ತಾ ಇಲ್ಲ ಅವರು. ನಾನು ಕೊಟ್ಟಿದ್ದ ದುಡ್ಡನ್ನೇ ನನಗೆ, ನಾನು ಹೋಗಿ ಮಾಡಿಸ್ಕೊಂಡು ನೋಡಿ ಕಾಲು ಹಿಂಗೆ ಮಾಡ್ಕೊಂಡಿದ್ದು ಸರ್. ಇನ್ಸೂರೆನ್ಸ್ ಐತೆ ಮಾಡ್ಕೊಂಡೆ ಇವತ್ತು ಅನುಭವಿಸ್ತಾ ಇದ್ದೀನಿ. ಯಾರು ಮಂಡಿ ಸರ್ಜರಿ, ಸೊಂಟ ಸರ್ಜರಿ ಮಾಡಿಸಿದ್ರೆ ಏನು ಉಪದೇಶ ಹೇಳ್ತೀರಿ ನೀವು? ಮಾಡಿಸ್ಕೊಳ್ಳೇಬಾರ್ದು ಸರ್, ಮಾಡಿಸ್ಕೋಬಾರ್ದು. ಏನೋ ಒಂದು ಕಷ್ಟನೋ ಸುಖನೋ ನೋವು ಇದ್ದೇ ಇರುತ್ತೆ, ಅನುಭವಿಸ್ಕೊಂಡು ಹೋಗ್ಬೇಕು. ಸ್ವಲ್ಪ ಆಪ್ರೇಷನ್ ಮಾಡಿಸ್ಕೋಬಾರ್ದು ಮಾತ್ರ. ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದು ಮೊನ್ನೆ ಚೆನ್ನೈ ಕಾನ್ಫರೆನ್ಸ್ಗೆ ಹೋಗಿ ಬಂದಿರೋ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ನಾನು ನೋಡಿದೆ ಸರ್, ನೀವು ಚೆನ್ನೈಗೆ ಹೋಗಿದ್ದು, ಅದು ಹೇಳಿದ್ದು ಎಲ್ಲನೂ ನೋಡ್ತಿರ್ತೀನಿ ಸರ್ ನಾನು. ಅದೊಂದು ಹೇಳ್ತೀನಿ, ಅದು ಲೈಕ್ ಅದರಲ್ಲಿ ತುಂಬ ಟೆಕ್ನಿಕಲಿ ಹೇಳಿದ್ದೀನಿ, ಯಾಕೆ ಇದ್ರದ್ದು ಅಂತ ವೈಜ್ಞಾನಿಕವಾಗಿ ಹೇಳ್ಬೇಕು. ಸುಮ್ಮನೆ ಅದು ಬೇಡ ಇದು ಬೇಡ ಅಂತ ಹೇಳೋದಲ್ಲ. ಯಾಕೆ ಬೇಡ, ಅದರಿಂದ ಏನು ಒಳ್ಳೇದು ಏನು ಕೆಟ್ಟದ್ದು, ಯಾಕೆ ಒಳ್ಳೇದಾಗುತ್ತೆ, ಯಾಕೆ ಕೆಟ್ಟದ್ದಾಗುತ್ತೆ, ಯಾಕೆ ಪೇಯ್ನ್ ಕಮ್ಮಿ ಆಗಲ್ಲ, ಕೆಲವುದರಲ್ಲಿ ಯಾಕೆ ಕಮ್ಮಿ ಆಗುತ್ತೆ, ಇದನ್ನ ಒಂದು ವೈಜ್ಞಾನಿಕವಾಗಿ ಪೂರ್ತಿ ಹೇಳ್ಬೇಕು ಜನಕ್ಕೆ, ಅದು ಅರ್ಥ ಆಗಬೇಕು. ನಮ್ಗೆ ಅರ್ಥ ಆಗದೆ ಇದ್ರೆ ಏನು ಗೊತ್ತಾಗಲ್ಲ. ಪಾಡಗ್ ನಾವ್ ಇರ್ತೀವಿ, ಏನೋ ಒಂದು ಊಟ ಮಾಡ್ಕೊಂಡ್ವಾ ಸುಮ್ಮನೆ ಇರ್ತೀವಿ. ನೀವ್ ಹೇಳಿದ್ರೆ ನಮ್ಗೆ ಅದೆಲ್ಲ ಅರ್ಥ ಆಗಲ್ಲ ಸರ್. ಥ್ಯಾಂಕ್ ಯು, ನಮಸ್ಕಾರ. ತುಂಬ ಥ್ಯಾಂಕ್ ಯು.